praised. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. To the Lord's name be praised. We welcome all of you to the study of the Word of God. ದೇವರ ವಾಕ್ಯದ ಅಧ್ಯಯನಕ್ಕಾಗಿ ನಿಮ್ಮೆಲ್ಲರನ್ನು ಸಹ ನಾವು ಸ್ವಾಗತಿಸುತ್ತೇವೆ. 2 Sundays back we heard a message on David's life. 2 ಭಾನುವಾರಗಳ ಹಿಂದೆ ನಾವು ದಾವೀದನ ಜೀವನದಿಂದ ಒಂದು ವಾಕ್ಯ ಸಂದೇಶವನ್ನು ನಾವು ಕೇಳಿದೆವು. It was an edifying, encouraging and challenging message for each one of us. ನಮ್ಮೆಲ್ಲರಿಗೂ ಸಹ ಅದು ಒಂದು ಪ್ರೋತ್ಸಾಹದ ಒಂದು ಸಂದೇಶವಾಗಿತ್ತು. ಅದೇ ಸಂದರ್ಭದಲ್ಲಿ ನಮಗೆ ಸವಾಲಿಗೆ ಗುರಿ ಮಾಡುವಂತ ಒಂದು ಸಂದೇಶವಾಗಿತ್ತು. These days I've been also studying about the life of David from the Word of God. ಈ ದಿನಗಳಲ್ಲಿಯೂ ಸಹ ನಾನು ದಾವೀದನ ಜೀವನದಿಂದ ಕೆಲವು ಅಂಶಗಳನ್ನು ನಾನು ಅಧ್ಯಯನ ಮಾಡುತ್ತಾ ನಾನು ಬಂದಿದ್ದೇನೆ. And I would like to share with you for God's glory and our blessing what God has given me. ಆ ಕರ್ತನ ಮಹಿಮೆಗೋಸ್ಕರ ಮತ್ತು ನಮ್ಮ ಆಶೀರ್ವಾದಕ್ಕೋಸ್ಕರ ಕರ್ತನ ನನಗೆ ಏನನ್ನು ಕೊಟ್ಟಿದ್ದಾನೋ ಅದನ್ನು ನಿಮ್ಮೊಟ್ಟಿಗೆ ಹಂಚುವುದಕ್ಕೆ ನಾನು ಸಂತೋಷವುಳ್ಳವನಾಗಿದ್ದೇನೆ. Let us prayerfully listen that the Lord will speak to each one of us. ಕರ್ತನ ನಮ್ಮೊಟ್ಟಿಗೆ ಆತನು ಮಾತನಾಡಲಿ ಎಂಬುದಾಗಿರುವ ಮನೋಭಾವದಿಂದ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಕುಳಿತುಕೊಳ್ಳೋಣ. David is an amazing character in the Bible. ದಾವೀದನು ಆತನು ಸತ್ಯವೇದದಲ್ಲಿ ಆತನು ತುಂಬಾ ಅತ್ಯುನ್ನತವಾದ ಒಂದು ಪಾತ್ರ ಅಥವಾ ಒಂದು ವ್ಯಕ್ತಿತ್ವ ಆತನು ಆಗಿದ್ದಾನೆ. Before I go into the topic about David, I would like to give you some facts about David's life from the Bible. ಈ ವಾಕ್ಯ ಸಂದೇಶಕ್ಕೆ ನಾನು ಹೋಗುವುದಕ್ಕಿಂತ ಮುಂಚೆ ದಾವೀದನ ಜೀವನದಿಂದ ಕೆಲವು ಅಂಶಗಳನ್ನು ತಿಳಿಸುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. The first time we hear about David is in the last few verses of the book of Ruth. ನಾವು ರೂತಳ ಪುಸ್ತಕದ ಕಡೆಯ ಕೆಲವು ವಚನ ಭಾಗಗಳಲ್ಲಿ ನಾವು ದಾವೀದನ ಕುರಿತಾಗಿ ನಾವು ಓದುವವನಾಗಿದ್ದೇವೆ. That is where we start the name David. ಅಲ್ಲಿ ನಾವು ದಾವೀದನು ಎಂಬುದಾಗಿರುವ ಪದವನ್ನು ನಾವು ಮೊದಲನೇದಾಗಿ ನೋಡುವವನಾಗಿದ್ದೇವೆ. Last we see in the book of Revelation about David. ಮತ್ತು ಅಂತಿಮವಾಗಿ ಸತ್ಯವೇದದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಆತನ ಹೆಸರನ್ನು ನಾವು ನೋಡುವವನಾಗಿದ್ದೇವೆ. It is amazing. Do you know how many times David's name is mentioned in the Bible? ಇದು ತುಂಬಾ ಆಸಕ್ತಿಯನ್ನು ಉಂಟು ಮಾಡುವ ಸಂಗತಿಯಾಗಿದೆ. ದಾವೀದನ ಹೆಸರು ಸತ್ಯವೇದದಲ್ಲಿ ಎಷ್ಟು ಬಾರಿ ಬರೆದಿದೆ ಎಂಬುದಾಗಿ ನಿಮಗೆ ಗೊತ್ತುಂಟಾ? His name is mentioned more than any other person in the Bible other than God himself. ನಮ್ಮ ಕರ್ತನು ಯೆಹೋವನನ್ನು ಹೊರತು ಇನ್ನೊಂದು ಹೆಸರು ಸತ್ಯವೇದದಲ್ಲಿ ಹೆಚ್ಚಾಗಿ ಅದು ತಿಳಿಸುವುದಾದರೆ ಅದು ದಾವೀದನ ಹೆಸರಾಗಿದೆ. There is 968 times David's name is in the Bible. 968 ಬಾರಿ ದಾವೀದನ ಹೆಸರು ಸತ್ಯವೇದದಲ್ಲಿ ಅದು ಬರೆದಿದೆ. In the New Testament books, Jesus' name is mentioned in 26 books, and in the 3rd John, 1 times without the name, he is mentioned. So in all 27 books of the New Testament, Jesus' name is mentioned. ಹೊಸ ಒಡಂಬಡಿಕೆಯ 27 ಪುಸ್ತಕಗಳಲ್ಲಿಯೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರು ಯೋಹಾನ ಬರೆದ ಪತ್ರಿಕೆ 3ನೇ ಪತ್ರಿಕೆ ಹೊರತು ಎಲ್ಲಾ ಪತ್ರಿಕೆಗಳಲ್ಲಿಯೂ ಸಹ ಆತನ ಹೆಸರು ಬರೆದಿದೆ. In the 3rd John also there is a mention that he, for his sake, so that is about Jesus. So if you look at it, in 27 books of the New Testament, Jesus' name is there. ಮತ್ತು ಯೋಹಾನ ಬರೆದ 3ನೇ ಪತ್ರಿಕೆಯಲ್ಲಿಯೂ ಸಹ ಆತನ ಎಂಬುದಾಗಿರುವ ಪದ ಪ್ರಯೋಗ ನಾವು ನೋಡುವವನಾಗಿದ್ದೇವೆ. ಆತನು ಎಂಬುದಾಗಿರುವ ಸಂಗತಿ ಅದು ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವುದಾಗಿದೆ. ಈ ರೀತಿಯಾಗಿ ನಾವು ನೋಡುವುದಾದ್ರೆ 27 ಪುಸ್ತಕಗಳಲ್ಲಿಯೂ ಸಹ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರು ಉಂಟು. It is interesting, David's name is also mentioned in 27 books of the Bible. ಮತ್ತು ಅದೇ ಸಂದರ್ಭದಲ್ಲಿ ನಾವು 27 ಪುಸ್ತಕಗಳಲ್ಲಿಯೂ ಸಹ ನಾವು ದಾವೀದನ ಹೆಸರನ್ನು ಸಹ ನಾವು ನೋಡುವವನಾಗಿದ್ದೇವೆ. 18 in the Old Testament, 9 in the New Testament. ಹಳೆ ಒಡಂಬಡಿಕೆಯಲ್ಲಿ 18 ಪುಸ್ತಕಗಳು ಮತ್ತು ಹೊಸ ಒಡಂಬಡಿಕೆಯಲ್ಲಿ 9 ಪುಸ್ತಕಗಳಲ್ಲಿ ನಾವು ನೋಡುತ್ತೇವೆ. Do you know his name is the first and the last name, human name in the New Testament after the Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನ ನಂತರ ಮೊದಲನೇದಾಗಿರುವ ಹೆಸರು ಮತ್ತು ಅಂತಿಮವಾಗಿ ಬರೆದಿರುವ ಹೆಸರು ಅದು ದಾವೀದನ ಹೆಸರಾಗಿದೆ.
He is mentioned twice in the Bible as the man after God's own heart, once in the Old Testament, once in the New Testament. ಕರ್ತನ ಹೃದಯಕ್ಕೆ ತುಂಬಾ ಹತ್ತಿರವಾದವನು ಎಂಬುದಾಗಿರುವ ಸಂಗತಿಯನ್ನು 2 ಬಾರಿ ಸತ್ಯವೇದದಲ್ಲಿ ದಾವಿದನ ಕುರಿತಾಗಿ ನಾವು ಓದೋಣವಾಗಿದ್ದೇವೆ. ಒಂದು ಹಳೆ ಒಡಂಬಡಿಕೆಯಲ್ಲಿ, ಇನ್ನೊಂದು ಹೊಸ ಒಡಂಬಡಿಕೆಯಲ್ಲಿ. In 1 Samuel 13:14, we read, God sought a man after his own heart. Uncle, reference uncle? 1 Samuel 13:14. Now, read that, you just tell it. It says that God was seeking a man after God's own heart. ಮೊದಲನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವ ಸಂಗತಿ ಏನಂದ್ರೆ, ಯೆಹೋವನು ಆತನು ತನ್ನ ಹೃದಯಕ್ಕೆ ಹತ್ತಿರವಿರುವವನನ್ನು ಆತನು ಹುಡುಕುತ್ತಾ ಇದ್ದನು. In Acts 13:22, we read that God found David, the son of Jesse, after a man after his own heart. ನಾವು ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನದಲ್ಲಿ ಆತನ ಹೃದಯಕ್ಕೆ ಹತ್ತಿರವಾದವನು ಯೆಸ್ಸೆಯನ ಮಗನಾಗಿರುವ ದಾವೀದನು ಕಂಡನು ಎಂಬುದಾಗಿ ಆತನು ಅಲ್ಲಿ ನಾವು ಓದೋಣವಾಗಿದ್ದೇವೆ. So God sought a man after his heart, and he found a man after God's heart. ದೇವರು ಆತನು ತನ್ನ ಹೃದಯಕ್ಕೆ ಹತ್ತಿರವಾದವನನ್ನು ಆತನು ಹುಡುಕ್ತಾ ಇದ್ದನು, ಮತ್ತು ಅದೇ ಸಂದರ್ಭದಲ್ಲಿ ನಂತರ ಆತನು ತನ್ನ ಹೃದಯಕ್ಕೆ ಹತ್ತಿರವಾದವನನ್ನು ಆತನು ಕಂಡುಕೊಂಡನು ಅಥವಾ ಕಂಡು ಹಿಡಿದನು. In the Old Testament, David's name became a measuring standard or gauge against whom other kings in Israel and Judah were measured. ನಾವು ದಾವಿದನ ಹೆಸರ ಕುರಿತಾಗಿ ನಾವು ನೋಡುವುದಾದರೆ, ಯೂದ ಕುಲದ ಅರಸುಗಳ ಕುರಿತಾಗಿ ಮತ್ತು ಇತರ ದೇವರ ವಾಕ್ಯದಲ್ಲಿ ಇತರರನ್ನು ಅವರ ಒಂದು ಮಟ್ಟವನ್ನು ಹೋಲಿಸುವುದಕ್ಕೋಸ್ಕರ ದಾವಿದನ ಹೆಸರು ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. Just like Jeroboam was a bad measuring for the kings of Israel, David became a good measuring standard for other kings. ಯೆರೊಬಾಬೆಲನ ಆತನು ಯಾವ ರೀತಿಯಾಗಿ ಆತನು ಇಸ್ರಾಯೇಲ್ ದೇಶದ ಅರಸುಗಳು ಎಷ್ಟು ಹೀನಾಯ ಸ್ಥಿತಿಯಲ್ಲಿ ಇದ್ದರೋ ಅಥವಾ ಕೆಟ್ಟದಾಗಿದ್ದರೋ ಎಂಬುದಾಗಿ ತೋರಿಸುವುದಕ್ಕೆ ಆತನು ಯಾವ ರೀತಿಯಾಗಿ ಆತನು ಇದ್ದನೋ, ಅದೇ ಸಂದರ್ಭದಲ್ಲಿ ದಾವೀದನು ಒಳ್ಳೆಯದನ್ನು ತೋರಿಸುವುದಕ್ಕೋಸ್ಕರ ದಾವೀದನ ಹೆಸರು ಉಪಯೋಗಿಸುವುದನ್ನು ನಾವು ನೋಡುತ್ತೇವೆ. 16 times Jesus is called the son of David in the word of God. ದೇವರ ವಾಕ್ಯದಲ್ಲಿ 16 ಬಾರಿ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ದಾವೀದನ ಕುಮಾರನು ಎಂಬುದಾಗಿ ತಿಳಿಸುವುದನ್ನು ನಾವು ನೋಡುತ್ತೇವೆ. David is known by different name and different responsibilities he had in the word of God. ಬೇರೆ ಬೇರೆ ಹೆಸರುಗಳಿಂದ ಮತ್ತು ಬೇರೆ ಬೇರೆ ಜವಾಬ್ದಾರಿಕೆಗಳನ್ನು ಹೊಂದಿರುವ ಸಂಗತಿಯನ್ನು ದಾವೀದನ ಕುರಿತಾಗಿ ನಾವು ಓದುತ್ತೇವೆ. He has written the shepherd psalm 22, 23, 24. ಆ ಕುರುಬನ ಕೀರ್ತನೆಗಳು ಎಂಬುದಾಗಿ ನೋಡುವ 22, 23 ಮತ್ತು 24ನೇ ಕೀರ್ತನೆಗಳನ್ನು ಆತನು ಬರೆದಿದ್ದಾನೆ. The good shepherd, the great shepherd, the chief shepherd, that is what these 3 psalms are referring to. ಮಹಾಕುರುಬನು, ಒಳ್ಳೆ ಕುರುಬನು ಮತ್ತು ಮುಖ್ಯ ಕುರುಬನು ಎಂಬುದಾಗಿರುವ ಕುರುಬನ ಕುರಿತಾಗಿ ಈ 3 ಕೀರ್ತನೆಗಳು ನಮಗೆ ತಿಳಿಸುವುದಾಗಿದೆ. First, when we meet David, he is a shepherd boy. ನಾವು ಮೊದಲನೇದಾಗಿ ನಾವು ದಾವೀದನನ್ನು ನಾವು ಭೇಟಿ ಮಾಡುವಾಗ ಆತನು ಒಬ್ಬ ಕುರುಬನು ಆತನು ಆಗಿದ್ದನು. That is a vital quality that is needed for any servant of God. ದೇವರ ಸೇವಕರಲ್ಲಿ ಇದು ತುಂಬಾ ಪ್ರಾಮುಖ್ಯವಾದ ಒಂದು ಗುಣಲಕ್ಷಣ ಆಗಿದೆ. In contrast, when we see the first king Saul, he was looking for donkeys. ಅದಕ್ಕೆ ವಿರುದ್ಧವಾಗಿ ನಾವು ಸೌಲನ ಕುರಿತಾಗಿ ನಾವು ನೋಡುವುದಾದ್ರೆ ಆತನು ಕತ್ತೆಗಳನ್ನು ಆತನು ಹುಡುಕುವವನಾತನು ಆಗಿದ್ದನು. David is known as a valiant man. Even when he was feeding the sheep, we read that he slew a lion and a bear. ಆತನು ತುಂಬಾ ವೀರನು ಆತನು ಆಗಿದ್ದನು ಎಂಬುದಾಗಿ ನಾವು ನೋಡುವವಾಗಿದ್ದೇವೆ. ಆತನು ಕುರುಬನಾಗಿರುವಾಗಲೂ ಸಹ ಆತನು ಕರಡಿಯನ್ನು ಮತ್ತು ಆತನು ಮೃಗಗಳೊಡನೆ ಆತನು ಹೋರಾಟ ಮಾಡಿ ಜಯವನ್ನು ಆತನು ಸಾಧಿಸಿದನು ಎಂಬುದಾಗಿ ನಾವು ಓದುತ್ತೇವೆ. We all know, even children know, that he was a warrior who defeated the Philistine giant Goliath. ಫಿಲಿಸ್ತಿನ ವೀರನಾದ ಅಥವಾ ಮಹಾ ವ್ಯಕ್ತಿಯಾದ ಗೊಲಿಯಾತನನ್ನು ಸಹ ದಾವಿದನು ಆತನು ಸೋಲಿಸಿದನೆಂಬುದಾಗಿಯೂ ಸಹ ಮಕ್ಕಳಿಗೂ ಸಹ ಒಂದು ಕತೆ ಗೊತ್ತುಂಟು. He was known as the one who can play harp. He was a musician playing harp.
ಆತನು ಹಾರ್ಪ್ ಈ ವೀಣೆಯನ್ನು ಆತನು ನುಡಿಸುವನು ಆತನು ಆಗಿದ್ದನು ಎಂಬುದಾಗಿ ನಾವು ಆತನ ಕುರಿತಾಗಿ ನಾವು ಓದುತ್ತೇವೆ. Later he became the armor bearer of Saul the king. ನಂತರ ಆತನು ಅರಸನಾದ ಸೌಲನ ಆತನು ಅದರ ಆಯುಧಗಳನ್ನು ಆತನು ಅದನ್ನು ತೆಗೆದುಕೊಳ್ಳುವವನು, ಆತನು ನೋಡಿಕೊಳ್ಳುವವನು, ವಹಿಸುವವನು ಆತನು ಆಗಿದ್ದನು. He became a commander of Saul's army. ಸೌಲನ ಒಂದು ಸೇನೆಗೆ ಆತನು ಅಧಿಕಾರಿ ಆತನು ಆದನು. He was known as the anointed of God. ದೇವರಿಂದ ಅಭಿಷೇಕ ಪಟ್ಟವನು ಎಂಬುದಾಗಿಯೂ ಸಹ ನಾವು ಓದುತ್ತೇವೆ. He was the king of Israel. ಆತನು ಇಸ್ರಾಯೇಲ್ ದೇಶದ ಅರಸನಾತನು ಆಗಿದ್ದನು. He was a great administrator. ಆತನು ಒಂದು ಒಳ್ಳೆಯ ಒಂದು ಆಡಳಿತವನ್ನು ಆತನು ಮಾಡುವವನು ಆತನು ಆಗಿದ್ದನು. He is known as the sweet psalmist of Israel. ಇಸ್ರಾಯೇಲ್ ದೇಶದ ಮಧುರವಾದ ಗಾಯಕನು ಆತನು ಆಗಿದ್ದನು. He was the writer of so many psalms. ಅನೇಕ ಕೀರ್ತನೆಗಳ ಬರಹಗಾರನು ಆತನು ಆಗಿದ್ದನು. Once in the Bible, in Acts chapter 2, he is also called a prophet. ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಆತನಿಗೆ ಪ್ರವಾದಿ ಎಂಬುದಾಗಿ ಕರೆಯುವ ಸಂಗತಿಯನ್ನು ಸಹ ನಾವು ಓದುತ್ತೇವೆ. We may never think about him as a prophet, but he wrote more prophecy about the Lord Jesus Christ through the Psalms than any other prophets. ನಾವು ಸಾಮಾನ್ಯವಾಗಿ ದಾವೀದನು ಆತನು ಪ್ರವಾದಿ ಎಂಬುದಾಗಿ ನಾವು ಪರಿಗಣಿಸುವುದಿಲ್ಲ. ಆದ್ರೆ ಆತನ ಕೀರ್ತನೆಗಳನ್ನು ನಾವು ಓದುವುದಾದ್ರೆ ಕರ್ತನಾಗಿರೋ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿಸುವ ಅನೇಕ ಕೀರ್ತನೆಗಳನ್ನು, ಪ್ರವಾದನೆಯ ಕೀರ್ತನೆಗಳನ್ನು ಆತನು ಬರೆದಿದ್ದಾನೆ. So such a multi-talented man deserves our study. ಈ ಒಂದು ಕಾರಣದ ದೆಸೆಯಿಂದ ಇಂಥ ಒಂದು ತಲಾಂತನ್ನು ಹೊಂದಿದ ಒಬ್ಬ ವ್ಯಕ್ತಿಯು ನಾವು ಆತನ ಕುರಿತಾಗಿ ನಾವು ಅಧ್ಯಯನ ಮಾಡುವುದಕ್ಕೆ ಆತನು ಅರ್ಹನು ಆತನು ಆಗಿದ್ದಾನೆ. Was he a perfect man? ಆತನು ಸಂಪೂರ್ಣನಾಗಿರುವ ವ್ಯಕ್ತಿ ಆತನು ಆಗಿದ್ದನ? Not at all. ಖಂಡಿತವಾಗಿ ಇಲ್ಲ. We read about him lying. ಆತನು ಸುಳ್ಳು ಹೇಳುವುದನ್ನು ನಾವು ಅದರ ಕುರಿತಾಗಿ ನಾವು ಓದುತ್ತೇವೆ. We read about his sin of adultery and murder. ಆತನು ವ್ಯಭಿಚಾರ ಮಾಡಿದ್ದು ಮತ್ತು ಕೊಲೆ ಮಾಡಿದ್ದ ಸಂಗತಿಯ ಕುರಿತಾಗಿಯೂ ಸಹ ನಾವು ಓದುತ್ತೇವೆ. He was responsible for the death of Uriah, one of the faithful soldier in his army, and few other men at that battle. ಆ ಒಂದು ಯುದ್ಧದಲ್ಲಿ ಆ ಒಂದು ಸೇನೆ ಅಧಿಕಾರಿಯಾದ ಉರಿಯನು ಮತ್ತು ಇನ್ನೂ ಇತರ ಸೈನಿಕರನ್ನು ಕೊಲ್ಲುವುದರಲ್ಲಿ ಆತನ ಒಂದು ಪಾತ್ರ ತುಂಬಾ ಮುಖ್ಯವಾಗಿತ್ತು. So he was far from being a perfect man. ಆತನು ಸಂಪೂರ್ಣ ವ್ಯಕ್ತಿ ಆತನು ಎಂದಿಗೂ ಸಹ ಆತನು ಆಗಿರಲಿಲ್ಲ. He sinned by numbering the children of Israel, the army. That was another mistake he has done. ಆತನು ಇಸ್ರಾಯೇಲ್ ದೇಶದ ಸೇನೆಯನ್ನು ಎಣಿಸುವುದರಲ್ಲಿಯೂ ಸಹ ಆತನೊಂದು ಪಾಪ ಮಾಡಿದನು. But when we look at the beginning of David's life, he was even neglected by his own father and family members. ಆದ್ರೆ ಆತನ ಒಂದು ಜೀವನದ ಪ್ರಾರಂಭ ಸ್ಥಿತಿಯನ್ನು ನಾವು ನೋಡುವುದಾದ್ರೆ ಆತನ ಕುಟುಂಬವು ಸಹ ಆತನನ್ನು ತಿರಸ್ಕಾರ ಮಾಡಿತು. When Samuel went to anoint the next king of Israel, Jesse called all the other 7 sons, but not even a mention was made about David until Samuel asked, "Is that all your sons?" ಆ ಯೆಸ್ಸೆಯನ ಪುತ್ರರನ್ನು ಕರೆದು ಸಮುವೇಲನು ಅವರನ್ನು ಅಭಿಷೇಕ ಮಾಡಬೇಕೆಂಬುದಾಗಿ ಆತನು ಇದ್ದಾಗ ದಾವೀದನ ಹೆಸರು ಪ್ರಾರಂಭವಾಗಿ ಅದು ಬರಲಿಲ್ಲ. ಅಂತಿಮವಾಗಿ ಸಮುವೇಲನು ಆತನು ಪುನಃ ಕೇಳಬೇಕಾಗಿತ್ತು, ನಿನ್ನ ಪುತ್ರರು ಇಷ್ಟೇಯೋ ಅಥವಾ ಏನೋ ಎಂಬುದಾಗಿ ಕೇಳುವ ಪ್ರಶ್ನೆ ಬರುವ ತನಕ ದಾವೀದನ ಒಂದು ಸಂಗತಿ ಬರಲಿಲ್ಲ. Maybe that is the reason why later when David wrote the psalm in Psalm 27:10, he said, "When my father and mother forsake me, then the Lord will take me up." ಈ ಒಂದು ಕಾರಣದ ದೆಸೆಯಿಂದ ದಾವೀದನು ಆತನ 27ನೇ ಕೀರ್ತನೆಯ 10ನೇ ವಚನದಲ್ಲಿ ಆತನು ಈ ರೀತಿಯಾಗಿ ಆತನು ತಿಳಿಸುತ್ತಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. David was the king after the first king Saul. ಮೊದಲನೆಯ ಅರಸನಾದ ಸೌಲನ ನಂತರ ಅರಸನಾದವನು ದಾವೀದನು. He was the king before Solomon. ಮತ್ತು ಅರಸನಾದ ಸೊಲೊಮೋನನಿಗಿಂತ ಮುಂಚೆ ಬಂದ ಅರಸನು ದಾವೀದನು ಆಗಿದ್ದನು. These 3 men had different character about their heart.
ಅವರ ಹೃದಯಗಳ ಕುರಿತಾಗಿ ನಾವು ನೋಡುವುದಾದ್ರೆ ಅವರ ಒಂದು ವ್ಯಕ್ತಿತ್ವವು ಬೇರೆ ಬೇರೆ ರೀತಿಯಾಗಿ ಇತ್ತು. Saul the first king had no heart for God. ಸೌಲನ ಕುರಿತಾಗಿ ನಾವು ನೋಡುವಾಗ ಆತನಿಗೆ ದೇವರ ಕುರಿತಾಗಿರುವ ಒಂದು ಹೃದಯ ಹಂಬಲ ಆತನಿಗೆ ಇರಲಿಲ್ಲ. So God rejected him and an evil spirit came into him. ದೇವರು ಆತನನ್ನು ತಿರಸ್ಕಾರ ಮಾಡಿ ಆತನೊಳಗೆ ಒಂದು ದುಷ್ಟ ಆತ್ಮವು ಬಂತು. Solomon had a divided heart. When he became old, many of the pagan women he married took his heart away from God. ಆ ಸೊಲೊಮೋನನು ಸಹ ಆತನಿಗೆ ಒಂದು ವಿಭಾಗಿಸಲ್ಪಟ್ಟ ಒಂದು ಹೃದಯ ಆತನಿಗಿತ್ತು. ಕಾರಣ ಯಾಕಂದ್ರೆ ಆತನು ಪ್ರಾಯವಾಗುವಾಗ ಆತನು ಬೇರೆ ದೇಶಗಳ ಸ್ತ್ರೀಯರನ್ನು ಆತನು ವಿವಾಹವಾಗಿ ಅವರು ಆತನನ್ನು ದೇವರಿಂದ ದೂರವಾಗಿ ಅವರು ಸೆಳೆದರು. But about David, we read in 2 Samuel 11:4 that he had a perfect heart. ನಾವು ಎರಡನೇ ಸಮುವೇಲನ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಆತನಿಗೆ ದಾವೀದನಿಗೆ ಸಂಪೂರ್ಣತೆಯ ಒಂದು ಹೃದಯವಿತ್ತು ಎಂಬುದಾಗಿ ನಾವು ಓದುತ್ತೇವೆ. When Bible says he had a perfect heart, ಆತನಿಗೆ ಸಂಪೂರ್ಣವಾದ ಅಥವಾ ಒಳ್ಳೆಯ ಹೃದಯ ಇತ್ತು ಎಂಬುದಾಗಿ ಸತ್ಯವೇದ ತಿಳಿಸುವಾಗ it is not talking about sinlessness. ಇದು ಪಾಪ ರಹಿತವಾದ ಪಾಪ ಎಂಬುದಾಗಿ ಇಲ್ಲ. Only God is perfect as a sinless person. ದೇವರು ಮಾತ್ರ ಆತನು ಪಾಪ ರಹಿತನು, ಪಾಪವಿಲ್ಲದವನು ದೇವರು ಮಾತ್ರವೇ. In the word of God, perfection is a sign of spiritual maturity. ದೇವರ ವಾಕ್ಯವನ್ನು ನಾವು ಓದುವುದಾದ್ರೆ ಸಂಪೂರ್ಣತೆಯ ಕುರಿತಾಗಿ ನಾವು ನೋಡುವ ಪದ ಪ್ರಯೋಗವು ಅದು ಆತ್ಮೀಕ ಪರಿಪಕ್ವತೆಯನ್ನು ತೋರಿಸುವುದಾಗಿದೆ. So such a man like David, who was neglected by his own family, how could he rise to this honorable position in the word of God? ದೇವರ ವಾಕ್ಯದಲ್ಲಿ ದಾವೀದನು ಆತನ ಕುಟುಂಬದವರು ಆತನನ್ನು ತಿರಸ್ಕಾರ ಮಾಡಿದರೂ ಸಹ ದೇವರ ವಾಕ್ಯದಲ್ಲಿ ದಾವೀದನು ಇಂಥ ಮಟ್ಟಕ್ಕೆ ಆತನು ಬೆಳೆಯುವುದಕ್ಕೆ ಅದು ಹೇಗೆ ಸಾಧ್ಯವಾಯಿತು? That is the topic of our study today. ಈ ದಿನದ ಒಂದು ಅಧ್ಯಯನದ ಒಂದು ಪ್ರಸ್ತಾಪ ಇದುವೇ ಆಗಿದೆ. There are many reasons, but I want to point out 3 reasons from David's life, and I'm continuing my study. These 3 reasons are encouraging and challenging to each one of us. ಈ ದಿನ ನಾನು ಆತನ ಕುರಿತಾಗಿರುವ 3 ಸಂಗತಿಗಳ 3 ಅಂಶಗಳನ್ನು ತಿಳಿಸುವುದಕ್ಕೆ ನಾನು ಮುಂದಾಗುತ್ತೇನೆ. ಈ ಒಂದು ಅಧ್ಯಯನ ಅದು ಮುಂದುವರಿಯುವ ಒಂದು ಅಧ್ಯಯನವಾಗಿದ್ದು ಅದು ನಮಗೆ ಒಂದು ಸವಾಲಿಗೆ ಗುರಿ ಮಾಡುವ ಅಂಶಗಳಾಗಿವೆ. In 1 Samuel chapter 2 verse 30 we read God telling Samuel, him that honoreth me, them that honoreth me I will honor. ನಾವು ಮೊದಲನೇ ಸಮುವೇಲನ ಗ್ರಂಥ 2ನೇ ಅಧ್ಯಾಯ 30ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಅದು ನನಗೆ ದೂರವಾಗಿರಲಿ, ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು. Dear ones, that was true back then, it is true even today. ನಾವು ಈ ಒಂದು ವಾಕ್ಯವನ್ನು ನಾವು ಓದುವಾಗ ಈ ಒಂದು ಹೇಳುವಿಕೆಯು ಆ ದಾವೀದನ ಕಾಲದಲ್ಲಿಯೂ ಸಹ ಅದು ನಿಜವಾಗಿತ್ತು, ಈ ಕಾಲಕ್ಕೂ ಸಹ ಅದು ನಿಜವಾಗಿದೆ. David's failures were very serious. ದಾವೀದನ ಒಂದು ಸೋಲ್ವಿಕೆಗಳು ಅದು ತುಂಬಾ ಗಂಭೀರವಾಗಿತ್ತು. When he was David's God's servant Nathan went and told David through a story of his sin of adultery and murder. ನಾತನ ಮೂಲಕ ಆತನ ವ್ಯಭಿಚಾರ ಮತ್ತು ದಾವೀದನ ಆತನ ಯಾವ ರೀತಿಯಾಗಿ ಕೊಲೆ ಮಾಡಿದನೋ ಆ ಅಂಶವನ್ನು ಅದು ಬಹಿರಂಗವಾದಾಗ, without knowing that Nathan was talking about him, David said, that man who did this shall surely die. ಆ ನಾತಾನನು ಇದನ್ನು ತಿಳಿಸುವಾಗ ದಾವೀದನು ಆತನು ಹೇಳಿದ ಮಾತೇನೆಂದ್ರೆ, ಈ ಸಂಗತಿಗಳನ್ನು ಮಾಡಿದವನು ಆತನು ಸತ್ತೇ ಸಾಯುವನು. And then he said fourfold should be restored. ಆತನಿಂದ 4ರಷ್ಟು ಹಿಂದಕ್ಕೆ ಪಡೆಯಬೇಕೆಂಬುದಾಗಿಯೂ ಸಹ ನಾವು ಓದುತ್ತೇವೆ. That is when Nathan put that arrow to his heart by telling, thou art that man. ನೀನೇ ಈ ಮನುಷ್ಯನು ಎಂಬುದಾಗಿ ಇದನ್ನು ಹೇಳುವ ಮುಖಾಂತರ ನಾತಾನನು ಆತನು ದಾವೀದನ ಒಂದು ಹೃದಯಕ್ಕೆ ಆತನು ತಿವಿದವನು ಆತನು ಆಗಿದ್ದನು. And then we read about his response in chapter 12 verse 13. ನಾವು 2 Samuel 12:13. ನಾವು 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ 13ನೇ ವಚನದಲ್ಲಿ ಆತನ ಸ್ಪಂದನೆಯನ್ನು ನಾವು ನೋಡೋರ್ನವಾಗಿದ್ದೇವೆ. He said, I have sinned against God, against the Lord.
ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. And he knew that he couldn't offer any sacrifice for his sin. ಆತನ ಪಾಪಕ್ಕೋಸ್ಕರ ಯಾವುದೇ ಒಂದು ಯಜ್ಞವನ್ನು ಸಮರ್ಪಿಸುವುದಕ್ಕೆ ಆತನಿಗೆ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿಯಿತು. So he pleaded for God's mercy. ದೇವರ ಕರುಣೆಗೋಸ್ಕರ ಆತನು ಕೋರಿಕೆ ಮಾಡಿದವನು ಆತನು ಆಗಿದ್ದನು. And that is how Psalm 51, Psalm 32 all came out from David. ಈ ಒಂದು ಕಾರಣದ ದೆಸೆಯಿಂದ 51ನೇ ಕೀರ್ತನೆ 32ನೇ ಕೀರ್ತನೆ ಇದೆಲ್ಲವೂ ಸಹ ದಾವೀದನಿಂದ ಅದು ಬಂತು. When you read these Psalms, we see a man totally broken. ಈ ಒಂದು ಕೀರ್ತನೆಗಳನ್ನು ಓದುವಾಗ ಒಂದು ಮುರಿದ ಮನುಷ್ಯನ ಕುರಿತಾಗಿ ನಾವು ಓದುತ್ತೇವೆ. In talking about his sin, he said, I have done sin and I have a sin nature. ಆತನು ಇದನ್ನು ಆತನು ತಿಳಿಸುವಾಗ ಆತನು ಹೇಳಿದ ಒಂದು ಮಾತುಗಳು ಆತನು ತಿಳಿಸ್ತಾ ಇರುವ ಸಂಗತಿ ಅಂದ್ರೆ ನಾನು ಪಾಪಿನಾಗಿದ್ದೇನೆ, ನನ್ನಲ್ಲಿ ಪಾಪದ ಸ್ವಭಾವ ಉಂಟು ಎಂಬುದಾಗಿ ಆತನು ತಿಳಿಸ್ತಾ ಇದ್ದಾನೆ. He recognized his sin first and foremost as against God. ಆತನು ಮೊದಲನೇದಾಗಿ ಆತನು ತಿಳಿದುಕೊಂಡ ಸಂಗತಿ ಏನಂದ್ರೆ ನಾನು ದೇವರ ವಿರುದ್ಧವಾಗಿ ಯೆಹೋವನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ. Even though it was a sin against Bathsheba and Uriah and many others, first and foremost he recognized, I have sinned to you, against you only have I sinned. ಮನುಷ್ಯ ಕುರಿತಾಗಿ ನಾವು ನೋಡುವುದಾದ್ರೆ ಆತನು ಬೆತ್ಷೆಬ ಒಟ್ಟಿಗೆ ಆತನು ಪಾಪ ಮಾಡಿದನು ಮತ್ತು ಉರಿಯನಿಗೆ ಆತನ ವಿರುದ್ಧವಾಗಿ ಆತನು ಪಾಪ ಮಾಡಿದನು. ಆದರೆ ಆತನು ಅರಿಕೆ ಮಾಡಿಕೊಂಡಾಗ ಆತನು ಹೇಳಿದ ಸಂಗತಿ ಅಂದ್ರೆ ನಾನು ಯೆಹೋವನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ. David recognized his sin. David recognized his sin. ದಾವೀದನು ತನ್ನ ಪಾಪವನ್ನು ಆತನು ಗುರುತು ಮಾಡಿಕೊಂಡನು. He called his sin by 5 different names. Kevin? Can you hear me, uncle? Yeah. ದಾವೀದನು ತನ್ನ ಪಾಪವನ್ನು ಆತನು ಗುರುತು ಮಾಡಿಕೊಂಡನು. He called it 5 different names. ಅದಕ್ಕೆ 5 ಬೇರೆ ಹೆಸರುಗಳನ್ನು ಆತನು ಕೊಟ್ಟನು. He said, I have done iniquity, droha. ನಾನು ದ್ರೋಹವನ್ನು ಮಾಡಿದ್ದೇನೆ ಎಂಬುದಾಗಿ ಆತನು ತಿಳಿಸಿದನು. He said, I sinned, papa. ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂಬುದಾಗಿ ತಿಳಿಸುತ್ತಾನೆ. What I did is transgression, akrama. ನಾನು ನಿನ್ನ ವಿರುದ್ಧವಾಗಿ ಅಕ್ರಮವನ್ನು ನಾನು ಮಾಡಿದ್ದೇನೆ. I did evil, kettadu. ನಾನು ನಿನ್ನ ವಿರುದ್ಧವಾಗಿ ಕೆಟ್ಟತನವನ್ನು ನಾನು ಮಾಡಿದ್ದೇನೆ. He said, I'm blood guilty, ನಾನು ರಕ್ತ ಪಾಪ ಮಾಡಿದ್ದೇನೆ ಎಂಬುದಾಗಿ ಆತನು ತಿಳಿಸುತ್ತಾನೆ. He never minced words to compromise the sin. He called the sin with every imaginable word. ಆತನು ಪಾಪವನ್ನು ಮರೆ ಮಾಡುವುದಕ್ಕೋಸ್ಕರ ಆತನು ಬೇರೆ ರೀತಿಯಾದ ಪದ ಪ್ರಯೋಗಗಳನ್ನು ಆತನು ಮಾಡಲಿಲ್ಲ. ಪಾಪವನ್ನು ಪಾಪ ಎಂಬುದಾಗಿ ಆತನು ಎತ್ತಿ ತಿಳಿಸಿದನು. I think this is probably the first reason why God called him a man after his own heart. ಈ ಒಂದು ಕಾರಣದ ದೆಸೆಯಿಂದ ದೇವರು ಆತನು ತನ್ನ ಹೃದಯಕ್ಕೆ ಹತ್ತಿರವಾದವನೆಂಬುದಾಗಿ ಕರೆಯುವುದಕ್ಕೆ ಇದುವೇ ಮೊದಲನೆಯ ಕಾರಣ ಆಗಿರಬಹುದು. He was truly a repentant man for his sins. ಆತನು ಮಾಡಿದ ಪಾಪಕ್ಕೆ ಆತನು ನಿಜವಾಗಿಯೂ ಸಹ ಆತನಿಗೆ ಪಶ್ಚಾತ್ತಾಪ ಆಯಿತು. When Nathan shown him his sin, he came to know it and immediately he repented. ನಾತಾನನು ತನ್ನ ಪಾಪವನ್ನು ಆತನು ಎತ್ತಿ ತೋರಿಸಿದಾಗ ಆತನು ತಕ್ಷಣವಾಗಿ ಅದನ್ನು ಒಪ್ಪಿಕೊಂಡು ಆತನು ಅರಿಕೆ ಮಾಡಿಕೊಂಡನು. Towards the end of his life in 2 Samuel 24:2, when he sinned by numbering Israel, ಇಸ್ರಾಯೇಲ್ ಸೈನ್ಯವನ್ನು ಆತನು ಎಣಿಸುವುದರಲ್ಲಿ ಆತನು ತನ್ನ ಜೀವನದ ಅಂತಿಮ ಭಾಗದಲ್ಲಿ 2ನೇ ಸಮುವೇಲನ ಗ್ರಂಥ 24ನೇ ಅಧ್ಯಾಯದಲ್ಲಿ ನಾವು ಓದುವಾಗ, when he did that, we read that he recognized himself and his heart was grieved. ಆತನು ಮಾಡಿದ ತಪ್ಪು ಏನೆಂಬುದಾಗಿ ಆತನಿಗೆ ತಿಳಿದ ನಂತರ ಆತನ ಹೃದಯದಲ್ಲಿ ಆತನು ನೊಂದುಕೊಂಡನು ಎಂಬುದಾಗಿ ನಾವು ಓದುತ್ತೇವೆ. We read his heart smote him. ಆತನು ಹೃದಯದಲ್ಲಿ ಆತನು ನೊಂದಿದವನು First time when he sinned, somebody had to show it to him.
ಮೊದಲನೇ ಬಾರಿ ಆತನು ಪಾಪ ಮಾಡಿದಾಗ ಇನ್ನೊಬ್ಬನು ಆತನ ಪಾಪವನ್ನು ಗುರುತು ಮಾಡಿ ತೋರಿಸಬೇಕಾಗಿತ್ತು. We cannot see our backside. Some brothers or sisters, somebody have to show us our failure. Sometimes we cannot recognize. ನಾವು ಸಹ ನಾವು ನಮ್ಮ ಹಿಂದೆ ಏನ್ ನಡೀತಾವ ಅಥವಾ ನಮ್ಮ ಬೆನ್ನಿನಲ್ಲಿ ಏನು ಉಂಟೆಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಿಲ್ಲ. ನಮ್ಮ ಜೊತೆ ಸಹೋದರ ಸಹೋದರಿಯರು ಕೆಲವು ಬಾರಿ ಅದನ್ನು ತೋರಿಸುವವರಾಗಿರಬೇಕು. So if we have a brother or sister showing out our failures, thank God for them. ನಮ್ಮಲ್ಲಿ ಸಹೋದರರು ಅಥವಾ ಸಹೋದರಿಯರು ನಮಗೆ ಕಾಣಿಸದೇ ಇರುವ ತಪ್ಪುಗಳನ್ನು ಅವರು ತೋರಿಸುವಾಗ ನಾವು ದೇವರಿಗೆ ನಾವು ಸ್ತೋತ್ರ ಸಲ್ಲಿಸುವವರಾಗಿರೋಣ. But as David began to walk with God, he himself recognized when he sinned the next time. ಆದ್ರೆ ದಾವೀದನು ಆತನು ದೇವರ ಸಂಗಡ ಆತನು ನಡೆಯುವುದಕ್ಕೆ ಆತನು ಪ್ರಾರಂಭ ಮಾಡಿದಾಗ ಮುಂದಿನ ಬಾರಿ ಆತನು ಪಾಪ ಮಾಡಿದಾಗ ಆತನು ತಕ್ಷಣವಾಗಿ ಅದನ್ನು ಗುರುತು ಮಾಡಿಕೊಂಡನು. That is, brothers and sisters, that is the work of the Holy Spirit. ಇದು ಪವಿತ್ರಾತ್ಮನ ಒಂದು ಕೆಲಸ ಕಾರ್ಯವಾಗಿದೆ. Even then, in 2 Samuel 24:17, he accepted the discipline from God and he said, I am responsible, not these sheep. ನಂತರವೂ ಸಹ 2 ಸಮುವೇಲ ಗ್ರಂಥ 24ನೇ ಅಧ್ಯಾಯ 17ನೇ ವಚನದಲ್ಲಿ ಈ ಕುರಿಗಳು ಪಾಪ ಮಾಡಿಲ್ಲ, ನಾನು ಇದಕ್ಕೆ ಜವಾಬ್ದಾರಿ, ನಾನು ಇದಕ್ಕೆ ಹೊಣೆ ಎಂಬುದಾಗಿ ಆತನು ತಿಳಿಸುತ್ತಾನೆ. He understood the seriousness of sin. When he sinned, he was a broken man. He understood the forgiveness of God. That is why in Psalm 32:1 he says about the blessedness of a man whose sins are forgiven by God. ಮತ್ತು ದಾವೀದನು ಆತನು ಪಾಪ ಮಾಡಿದಾಗ ಆತನು ಹೃದಯ ಮುರಿದವನು ಆತನು ಆಗಿದ್ದು ಈ ಒಂದು ಕಾರಣದ ಕೀರ್ತನೆ 33 ಆತನು ಬರೆಯುವಾಗ ಯಾರ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಎಂಬುದಾಗಿ ತಿಳಿಸುತ್ತಾನೆ. That is maybe the first reason why he was known as a man after God's own heart. ಈ ಒಂದು ಕಾರಣದ ದೆಸೆಯಿಂದ ಒಂದು ವೇಳೆ ದೇವರು ಈತನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾದನು ಎಂಬುದಾಗಿ ಹೇಳುವುದಕ್ಕೆ ಕಾರಣ ಆಗಿರಬಹುದು. He was a man whose heart was pleasing to God. ಆತನ ಹೃದಯವು ದೇವರಿಗೆ ಮೆಚ್ಚುಗೆಯಾಗಿ ಇತ್ತು. Before we go any further look at the other matters, let us take a minute to examine our own life. ನಾವು ಮುಂದಿನ ಅಂಶಗಳನ್ನು ನೋಡುವುದಕ್ಕಿಂತ ಮುಂಚೆ ನಾವು ಒಂದು ನಿಮಿಷವನ್ನು ತೆಗೆದುಕೊಂಡು ನಮ್ಮ ಜೀವನವನ್ನು ಪರೀಕ್ಷಿಸಿ ನೋಡುವವರಾಗಿರೋಣ. During this terrible time of coronavirus where thousands of people are falling dead around the world, what is our attitude towards sin? ಈ ದಿನದಲ್ಲಿ ನಮ್ಮ ಸುತ್ತಲೂ ಕೊರೋನಾ ಸೋಂಕಿನ ಕಾರಣದ ದೆಸೆಯಿಂದ ಸಾವಿರಾರು ಜನರು ಅವರು ಗತಿಸಿ ಹೋಗುತ್ತಾ ಇರುವಾಗ ಪಾಪದ ಕುರಿತಾಗಿ ನಮಗಿರುವ ಒಂದು ಮನೋಭಾವ ಎಂತದ್ದು? I was just reading for the prayer, one family in Perambur near Chennai, 6 people in the same family are affected with this and their father has already died. ನಾನು ಇದು ಪ್ರಾರ್ಥನಾ ಕುರಿತಾಗಿರುವ ಅಂಶಗಳನ್ನು ನಾನು ಓದುತ್ತಾ ಇರುವಾಗ ಚೆನ್ನೈನಲ್ಲಿರುವ ಪೆರಂಬೂರ್ನಲ್ಲಿ ಒಂದು ಕುಟುಂಬದಲ್ಲಿ 6 ಜನರಿಗೆ ಸೋಂಕಿತರು ಇದ್ದಾರೆ ಮತ್ತು ಅವರ ತಂದೆ ಈಗಾಗಲೇ ಕರ್ತನ ಬಳಿಗೆ ಹೋಗಿದ್ದಾರೆ. Difficult even to bury the body. ಈ ಒಂದು ಭೂಸ್ಥಾಪನಾ ಕಾರ್ಯವನ್ನು ಮಾಡುವುದಕ್ಕೂ ಸಹ ತುಂಬಾ ಕಷ್ಟಕರವಾದ ಒಂದು ಸನ್ನಿವೇಶ. God has kept all of us in Agape Assembly, our commended workers, all of us, God has kept us safe and sound and provided everything for us. ನಾವು ಅಗಾಪೆ ಸಭೆಯ ಪ್ರಿಯರಾಗಿರುವ ನಾವು ಮತ್ತು ಶಿಫಾರಸನ್ನು ಪಡೆದು ಹೋಗಿರುವ ಸೇವಕರು ಸಹ ಕರ್ತನು ನಮ್ಮನ್ನು ಸಂರಕ್ಷಣೆಯಿಂದ ಆತನು ಕಾಪಾಡುತ್ತಾ ಆತನು ಬಂದಿದ್ದಾನೆ. Do we still have a humility in our life, a thankful heart before God at this time? ಈ ಒಂದು ಕ್ಷಣದಲ್ಲಾದರೂ ಸಹ ನಾವು ಕರ್ತನ ಸನ್ನಿಧಾನದ ಮುಂದೆ ನಾವು ಕೃತಜ್ಞತಾ ಸ್ತುತಿಯೊಡನೆ ನಾವು ಇದ್ದೇವಾ? Do we have a broken heart like David? Do we accept correction when God's people point it out in our life? ನಮ್ಮ ಜೀವನದಲ್ಲಿ ನಾವು ಮುರಿದ ಹೃದಯದಲ್ಲಿ ದಾವೀದನು ಯಾವ ರೀತಿಯಾಗಿ ಆತನು ಇದ್ದನೋ ಆ ರೀತಿಯಾಗಿ ನಾವು ಸಹ ಇದ್ದೇವೋ? ಇತರ ಸಹೋದರರು ನಮ್ಮ ತಪ್ಪುಗಳನ್ನು ಪಾಪಗಳನ್ನು ತೋರಿಸುವಾಗ ಅದನ್ನು ಸ್ವೀಕಾರ ಮಾಡುವ ಮನೋಭಾವ ನಮ್ಮಲ್ಲಿದೆಯಾ? In 2 Samuel chapter 12 verse 13, Kevin can read that. ನಾವು 2 ಸಮುವೇಲನ ಗ್ರಂಥ 12ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ. 2ನೇ ಸಮುವೇಲನ ಗ್ರಂಥ 12:13ನೇ ವಚನ. ಆಗ ದಾವೀದನು ನಾತಾನನಿಗೆ, ನಾನು ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಹೇಳಿದನು. ನಾತಾನನು ಅವನಿಗೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದ್ದಾನೆ, ನೀನು ಸಾಯುವುದಿಲ್ಲ. In English it says like this: David said unto Nathan, I have sinned against the Lord,
And Nathan said unto David, the Lord also hath put away thy sin, thou shalt not die. There is a word there, also. God, the Lord also. ಆ, ನಾ ಆಮ್, ನಾವು ಆಂಗ್ಲ ಭಾಷೆಯನ್ನು ಓದುವಾಗ ಕರ್ತನು ಸಹ ಆತನು ಪಾಪವನ್ನು ಆತನು ದೂರ ಮಾಡಿದ್ದಾನೆ ಎಂಬುದಾಗಿ ತಿಳಿಸುವುದನ್ನು ನಾವು ನೋಡುತ್ತೇವೆ. Man of God Campbell Morgan, in his commentary, he mentioned something about this verse. ಕ್ಯಾಂಬೆಲ್ ಮಾರ್ಗನ್ ರವರು, ದೇವರ ಸೇವಕರು, ಈ ವಚನದ ಕುರಿತಾಗಿ ಈ ರೀತಿಯಾಗಿ ಅವರು ವಿವರಣೆ ಕೊಡುತ್ತಾರೆ. He says about that also. ಈ ಒಂದು ಕರ್ತನು ಸಹ, ಯೆಹೋವನು ಸಹ ಎಂಬುದಾಗಿ ಹೇಳುವ ಕುರಿತಾಗಿ ಈ ರೀತಿಯಾಗಿ ತಿಳಿಸ್ತಾರೆ. He says a man puts away his own sin when in sincerity he confesses it. ಒಬ್ಬ ಮನುಷ್ಯನು ಆತನು ಯಥಾರ್ಥತೆಯಿಂದ ಆತನು ಅರಿಕೆ ಮಾಡಿಕೊಂಡಾಗ ಆತನು ತನ್ನ ಪಾಪವನ್ನು ಆತನು ದೂರ ಮಾಡುತ್ತಾನೆ. That makes it possible for God also to put it away. ಈ ಆತನು ಯಥಾರ್ಥವಾಗಿ ಮನುಷ್ಯನು ಆತನು ತನ್ನ ಪಾಪವನ್ನು ಆತನು ದೂರ ಮಾಡುವಾಗ ದೇವರು ಸಹ ಆತನ ಪಾಪವನ್ನು ಆತನು ದೂರ ಮಾಡುವವನು ಆತನು ಆಗಿದ್ದಾನೆ. Nathan was rebuking a king through that story he mentioned. ಈ ಒಂದು ಕಥೆಯನ್ನು ತಿಳಿಸುವ ಮುಖಾಂತರ ನಾತಾನನು ಆತನ ಒಬ್ಬ ಅರಸನಿಗೆ ಆತನ ಒಂದು ಎಚ್ಚರಿಕೆಯ ಮಾತನ್ನು ಆತನು ತಿಳಿಸ್ತಾ ಆತನು ಇದ್ದಾನೆ. David was the king and he could have killed Nathan if he wanted. ಆ ಒಂದು ಸಂದರ್ಭದಲ್ಲಿ ದಾವೀದನು ಈ ಒಂದು ಕಥೆಯನ್ನು ನಾತಾನನ ಬಾಯಿಂದ ಆತನು ಕೇಳುವಾಗ ಆತನು ಒಂದು ವೇಳೆ ಆತನು ನಾತಾನನನ್ನು ಆತನು ಕೊಲ್ಲಬಹುದಾಗಿತ್ತು. We read about Saul the king killing 85 priests of God who wore linen ephod. We can read that in 2 Samuel 22. ನಾವು 2ನೇ ಸಮುವೇಲನ ಗ್ರಂಥ 22ನೇ ಅಧ್ಯಾಯದಲ್ಲಿ ಅರಸನಾದ ಸೌಲನು ಆತನು 85 ಆತನು ಯಾಜಕರನ್ನು ಆತನು ಕೊಂದವನು ಆತನು ಆಗಿದ್ದನು. ಅವರು ಲೆನೆನ್ ವಿಶೇಷ ಯಾಜಕರು ಹಾಕುವ ಪರಿಶುದ್ಧ ವಸ್ತ್ರವನ್ನು ಹಾಕಿದ, ಅಂದ್ರೆ ಇಟ್ ವಿಲ್ ಬಿ ಫಿಯರ್ಫುಲ್ ಥಿಂಗ್ ಟು ಟಚ್ ದ ಪ್ರೀಸ್ಟ್ ಆಫ್ ಗಾಡ್. ದೇವರ ಯಾಜಕರನ್ನು ಮುಟ್ಟುವುದು ಅದು ತುಂಬಾ ಗಂಭೀರವಾದ ಸಂಗತಿ, ಅದು ಭಯವನ್ನು ಉಂಟು ಮಾಡುವ ಸಂಗತಿ ಆಗಿದೆ. When Saul told a soldier to kill them, that soldier was afraid to stretch his hand. ಸೌಲನು ಆತನು ತನ್ನ ಸೈನಿಕನಿಗೆ ಹೇಳಿ ಅವರನ್ನು ನೀನು ಕೊಲ್ಲು ಎಂಬುದಾಗಿ ತಿಳಿಸುವಾಗ ಆ ಸೈನಿಕನು ತನ್ನ ಕೈ ಚಾಚುವುದಕ್ಕೂ ಸಹ ಆತನು ಹಿಂದೆ ಆತನು ಹೆದರಿದವನು ಆತನು ಆಗಿದ್ದನು. So Saul then called an Edomite, Doeg, an enemy of Israel, one young man, to kill this priest. ಆಗ ಸೌಲನು ಆತನು ಇಸ್ರಾಯೇಲ್ ದೇಶದ ಒಂದು ವೈರಿಯನ್ನು ಆತನು ಕರೆದು ಈ ಯೌವನ ಯಾಜಕನನ್ನು ಕೊಲ್ಲುವುದಕ್ಕೆ ಆತನು ಅಪ್ಪಣೆ ಕೊಡುತ್ತಾನೆ. It is a troubling thing to hear about that incident. ಈ ಒಂದು ಘಟನೆಯನ್ನು ಕೇಳುವುದಕ್ಕೆ ಅದು ಮೈಯನ್ನು ಅದು ನಡುಗುವ ಒಂದು ಸಂಗತಿ. ಅದು ಒಂದು ಘಟನೆ ಆ ರೀತಿಯ ತುಂಬಾ ಗಂಭೀರವಾಗಿ ಉಂಟು. 85 priests of God were butchered by King Saul. ಅರಸನಾದ ಸೌಲನು 85 ಯಾಜಕರನ್ನು ಆತನು ಕೊಂದು ಹಾಕಿದ ಅಥವಾ ಸಂಹರಿಸಿದನು. Compare that with David's heart. ನಾವು ಆ ಹೃದಯವನ್ನು ನಾವು ದಾವೀದನ ಹೃದಯದೊಟ್ಟಿಗೆ ನಾವು ಹೋಲಿಸಿ ನಾವು ನೋಡೋಣ. When Saul was continuously chasing David in the wilderness, in the cave, there were at least 2 times when David got an opportunity to kill Saul. ಆ ಸೌಲನು ಆತನು ದಾವೀದನನ್ನು ಆತನು ಹಿಂದಟ್ಟಿ ಆತನು ಕೊಲ್ಲುವುದಕ್ಕೆ ಮುಂದಾಗುವಾಗ ಕನಿಷ್ಠ ಪಕ್ಷ 2 ಬಾರಿ ಆದರೂ ದಾವೀದನು ಆತನು ಸೌಲನನ್ನು ಕೊಲ್ಲುವುದಕ್ಕೆ ಆತನಿಗೆ ಅವಕಾಶ ಸಿಕ್ಕಿತು. ಆತನು ಅರಣ್ಯ ಪ್ರದೇಶದಲ್ಲಿ ಆತನು ಓಡುವಾಗ ಆತನಿಗೆ ಆ ಒಂದು ಅವಕಾಶ ಸಿಕ್ಕಿತು. Once David cut the corner of Saul's robe and later it struck his heart. His heart was pricked because he said, how can I try this to God's anointed? ಆ ದಾವೀದನು ಒಂದು ಸಮಯದಲ್ಲಿ ಆತನು ಸೌಲನ ಅಂಗ್ಯ ತುದಿಯನ್ನು ಆತನು ಕತ್ತರಿಸಿದವನು ಆತನು ಆಗಿದ್ದನು. ಆದರೆ ಆ ಸಂದರ್ಭದಲ್ಲಿ ಆತನು ದೇವರ ಸಂಗಡ ಆತನು ಹೇಳಿದ ಸಂಗತಿ ಏನಂದ್ರೆ, ನಾನು ಯೆಹೋವನು ಆತನು ಅಭಿಷೇಕಿಸಲ್ಪಟ್ಟ ಅರಸನ ವಿರುದ್ಧವಾಗಿ ನಾನು ಯಾವ ರೀತಿಯಾಗಿ ಪಾಪ ಮಾಡಬಹುದು ಎಂಬುದಾಗಿ ಆತನು ಅಂದುಕೊಂಡನು.
we know that Saul is no more an anointed man. He was anointed, but now God rejected him. There was an evil spirit in him many times. Even then, David was calling him a man anointed by God. ಪ್ರಾರಂಭದಲ್ಲಿ ಸೌಲನು ಆತನು ಅಭಿಷೇಕ ಹೊಂದಿದವನಾತನು ಆಗಿದ್ದನು, ಆದ್ರೆ ನಂತರ ಆತನೊಳಗೆ ಒಂದು ದುರಾತ್ಮವು ಅದು ಪ್ರವೇಶ ಆಯ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದಾದರೂ ಸಹ ದಾವೀದನು ಆತನು ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ಒಪ್ಪಿಕೊಳ್ಳುವ ಸಂಗತಿಯನ್ನು ನಾವು ನೋಡುತ್ತೇವೆ. A similar incident we read in the book, in the epistle of Jude. We don't need to turn there. Jude verse 9, when Michael the archangel was contending about Moses' body, and we read that Michael also did not dare to put an accusation against Lucifer, because Lucifer was once the anointed of God. ನಾವು ಯೂದನ ಪತ್ರಿಕೆ 9ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಆದ್ರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಲೂಸಿಫರ್ ಸೈತಾನನ ಮೇಲೆಯೂ ಸಹ ಅಭಿಪ್ರಾಯವನ್ನು ಮಾಡುವುದಕ್ಕೆ ಆತನು ಹಿಂದೇಟು ಮಾಡಿದನು. Because Lucifer once, as an anointed angel, maybe he was Michael's boss at that time. ಒಂದು ಕಾಲದಲ್ಲಿ ಮಿಕಾಯೇಲನ ಯಜಮಾನನಾಗಿರುವ ಲೂಸಿಫರನು ಆತನು ಲೂಸಿಫರನು ಆತನು ಒಂದು ಕಾಲದಲ್ಲಿ ಆತನು ಅಭಿಷೇಕ ಹೊಂದಿದವನಾತನು ಆಗಿದ್ದನು ಈ ಒಂದು ಕಾರಣದ ದಿಸೆಯಿಂದ. So David is resisting to lift his hand against God's anointed. ನಾವು ದಾವೀದನ ಕುರಿತಾಗಿ ನಾವು ನೋಡುವಾಗಲೂ ಸಹ ಆತನು ದೇವರಿಂದ ಅಭಿಷೇಕಿಸಲ್ಪಟ್ಟವನನ್ನು ಆತನ ವಿರುದ್ಧವಾಗಿ ಕೈ ಚಾಚುವುದಕ್ಕೂ ಸಹ ಆತನಿಗೆ ಇಷ್ಟವಿರಲಿಲ್ಲ. 39 times in the Bible, 39 times he says, vengeance belongs to the Lord. ನಾವು ಸತ್ಯವೇದದಲ್ಲಿ 39 ಬಾರಿ ಮುಯ್ಯು ಅದು ಯೆಹೋವನದ್ದು ಎಂಬುದಾಗಿ ನಾವು ಓದುವುದನ್ನು ನಾವು ನೋಡುತ್ತೇವೆ. At this juncture also, let us stop and examine our life. We might have not killed God's servants or priests or prophets or God's servants, but how many times we used our mouth to destroy the reputation of God's servants. ನಾವು ಈ ಒಂದು ಹಂತದಲ್ಲಿಯೂ ಸಹ ನಾವು ಸುಮ್ಮನಿದ್ದು ನಾವು ಸ್ವಲ್ಪ ಆಲೋಚನೆ ಮಾಡಿ ನಾವು ನೋಡುವವರು ನಾವು ಆಗಿರೋಣ. ನಾವು ನಾವು ನಮ್ಮ ಜೀವನದಲ್ಲಿ ನಾವು ಕೊಲ್ಲದೆ ನಾವು ಇರಬಹುದು, ನಾವು ಈ ರೀತಿಯಾದ ಸಂಗತಿಗಳನ್ನು ನಾವು ಮಾಡದೇ ಇರಬಹುದು, ಆದ್ರೆ ನಮ್ಮ ಮಾತುಗಳ ಮೂಲಕ ನಾವು ದೇವರ ಸೇವಕರ ವಿರುದ್ಧವಾಗಿ ನಾವು ಕೆಟ್ಟದನ್ನ ನಾವು ಮಾತನಾಡಿರಬಹುದು. ಅದನ್ನು ನಾವು ಸ್ವಲ್ಪ ನಾವು ಆಲೋಚನೆ ಮಾಡಿ ನೋಡೋಣ. If you look at Saul's end, the Philistines killed him and cut his head off. Later his body was burned. ನಾವು ಸೌಲನ ಕುರಿತಾಗಿ ನಾವು ನೋಡುವುದಾದ್ರೆ ಫಿಲಿಸ್ತೀನರು ಆತನ ತಲೆಯನ್ನು ಅವರು ತೆಗೆದು ಹಾಕಿ ಆತನ ದೇಹವನ್ನು ಅವರು ಸುಟ್ಟು ಹಾಕಿದರು ಎಂಬುದಾಗಿ ನಾವು ನೋಡುತ್ತೇವೆ. And when we look at David, we read in 1 Kings 2:10, David slept with his fathers in a ripe old age, full of riches and honor. ನಾವು 2 Kings uncle 1 Kings chapter 2 verse 10. ನಾವು ಮೊದಲನೇ ಅರಸುಗಳ ಪುಸ್ತಕ 1ನೇ ಅಧ್ಯಾಯ 2ನೇ ಅಧ್ಯಾಯ 10ನೇ ವಚನದಲ್ಲಿ ದಾವೀದನು ಆತನು ತನ್ನ ಪಿತೃಗಳೊಡನೆ ಆತನು ಸೇರಿದನು ಎಂಬುದಾಗಿ ನಾವು ಓದುತ್ತೇವೆ. The two different ending of these two men. ಈ ಇಬ್ಬರು ಪುರುಷರ ಅಂತ್ಯ ಕಾಲವನ್ನು ಸ್ವಲ್ಪ ನೋಡ್ರಿ. It is totally opposite, because one had no heart for God, the other one had a heart for God. ಈ ಎರಡು ಪುರುಷರ ಒಂದು ಹೃದಯವು ಅಂತ್ಯವೂ ಸಹ ಅದು ವಿರುದ್ಧವಾಗಿತ್ತು. ಒಬ್ಬರಿಗೆ ದೇವರ ಕುರಿತಾಗಿರುವ ಒಂದು ಹಂಬಲ ಇತ್ತು, ಇನ್ನೊಬ್ಬರಿಗೆ ಆ ಒಂದು ಹಂಬಲ ಇರಲಿಲ್ಲ. Brothers and sisters, to close this message, I may take a little extra time. Please bear with me. ನಾನು ಈ ವಾಕ್ಯ ಸಂದೇಶವನ್ನು ಮುಕ್ತಾಯ ಮಾಡೋದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಸಮಯವನ್ನು ನಾನು ತೆಗೆದುಕೊಳ್ಳಬಹುದು. ದಯಮಾಡಿ ನನ್ನೊಟ್ಟಿಗೆ ಸಹಕರಿಸಿರಿ. Because it has touched my heart so much. ಕಾರಣ ಯಾಕಂದ್ರೆ ಈ ಒಂದು ಸಂದೇಶವು ನನ್ನ ಹೃದಯಕ್ಕೆ ಅದು ಮುಟ್ಟಿದವಾಗಿದೆ. I read that once when David sinned against Bathsheba, he was at the top of the palace. He came out from his bed and he was having an easy life when everyone else went to the battle.
ದಾವೀದನು ಆತನು ತನ್ನ ಒಂದು ಮನೆಯಿಂದ ಆತನು ಹೊರಗೆ ಬಂದು ಆತನು ಮೇಲ್ಚಾವಣಿಯಲ್ಲಿ ಆತನು ಓಡಾಡುತ್ತಾ ಆತನು ಇದ್ದನು. ಆತನು ತುಂಬಾ ಸರಳ ಅಥವಾ ತುಂಬಾ ಅನುಕೂಲವಾದ ಒಂದು ಜೀವನ ಆತನಿಗಿತ್ತು. ಆದ್ರೆ ಆತನ ಸೈನಿಕರು ಅಥವಾ ಆತನ ಸೈನ್ಯದವರು ಅವರು ರಣರಂಗದಲ್ಲಿ ಅವರು ಯುದ್ಧ ಮಾಡುತ್ತಾ ಇದ್ದರು. He saw a beautiful woman taking a bath. ಆತನು ಒಂದು ಸುಂದರವಾದ ಸ್ತ್ರೀ ಸ್ನಾನ ಮಾಡುವುದನ್ನು ಆತನು ನೋಡುತ್ತಾನೆ. His lust conquered him and he committed adultery. ಆತನ ಒಂದು ದುರಾಶೆಯ ಒಂದು ಕಾಣದ ದೆಸೆಯಿಂದ ಆತನು ವ್ಯಭಿಚಾರ ಮಾಡಿದನು. But once he became a repentant, broken heart, I want to show you another incident happened in David's life. ಆದ್ರೆ ಆತನು ಮುರಿದ ಹೃದಯದಿಂದ ಆತನು ಬಂದಾಗ ಆತನ ಜೀವನದಲ್ಲಿ ಆದ ಇನ್ನೊಂದು ಘಟನೆಯನ್ನು ನಾನು ಎತ್ತಿ ತೋರಿಸುತ್ತೇನೆ. In 1 Kings chapter 1, we read that when David became old, he couldn't be warmed by the blankets. They were looking for a beautiful beauty queen from all of Israel to come and minister to him. ಆತನನ್ನು ಸೇವಿಸುವುದಕ್ಕೋಸ್ಕರ ಆತನಿಗೆ ಆ ಒಂದು ಬೆಚ್ಚಗೆತನವನ್ನು ಕೊಡುವುದಕ್ಕೋಸ್ಕರ ಆತನಿಗೆ ಹೊದಿಕೆಗಳು ಇಲ್ಲದೇ ಇರುವ ಸ್ಥಿತಿಗತಿಗಳಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಅತಿ ಸುಂದರವಾದ ಸ್ತ್ರೀಯನ್ನು ಆತನಿಗೋಸ್ಕರ ಹುಡುಕುತ್ತಾ ಇದ್ದರು. A little young girl, most beautiful in all of Israel, was brought to him. ಇಸ್ರಾಯೇಲ್ ದೇಶದಲ್ಲಿ ತುಂಬಾ ಸುಂದರವಾದ ಯೌವನ ಸ್ತ್ರೀಯನ್ನು ಆತನ ಬಳಿಗೆ ತಂದರು. Of course, it was not David's idea, it was his servant's idea. ಇದು ದಾವೀದನ ಒಂದು ಆಲೋಚನೆ ಆಗಿರಲಿಲ್ಲ, ಆದ್ರೆ ಆತನ ಸೇವಕರ ಒಂದು ಆಲೋಚನೆ ಆಗಿತ್ತು. But we read that David did not know her. ಆದ್ರೆ ನಾವು ನೋಡುವ ಸಂಗತಿ ಆದ್ರೆ ದಾವೀದನು ಆಕೆ ಸಂಗಮಿಸಲಿಲ್ಲ. There is so much to talk about that. I'm not going to take the time. Now he is a changed man. ಅದರ ಕುರಿತಾಗಿ ಮಾತನಾಡುವುದಕ್ಕೆ ಹೆಚ್ಚು ಸಂಗತಿಗಳು ಉಂಟು, ಆದ್ರೂ ಸಹ ಆತನು ಈಗ ಬದಲಾಗಿರುವ ವ್ಯಕ್ತಿ ಆತನು ಆಗಿದ್ದಾನೆ. So in all of this we understand the heart of David. ಇದೆಲ್ಲದರ ಮಧ್ಯದಲ್ಲಿಯೂ ಸಹ ನಾವು ದಾವೀದನ ಹೃದಯವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. So what is the first reason why God honored this shepherd boy to this highest honor in the word of God? Because it was his attitude towards sin. ಪಾಪಕ್ಕೆ ದಾವೀದನ ಒಂದು ಮನೋಭಾವದ ಕಾಣದ ದೆಸೆಯಿಂದ ಸತ್ಯವೇದದಲ್ಲಿ ದಾವೀದನಿಗೆ ಒಂದು ಉನ್ನತವಾದ ಸ್ಥಾನ ಉಂಟು. He had a smitten heart, he had a broken and contrite heart. ಆತನಿಗೆ ಒಂದು ಮುರಿದ ಒಂದು ಹೃದಯ, ಯಥಾರ್ಥವಾದ ಒಂದು ಹೃದಯ ಆತನಿಗಿತ್ತು. And after wandering in the wilderness and caves for many years, finally he became the king in Hebron for Judah, and then finally he was anointed king of all of Israel. ನಂತರ ಆತನು ಅರಣ್ಯ ಪ್ರದೇಶದಲ್ಲಿ ಆತನು ಹಿಂದಿರುಗಿ ಬಂದಾಗ ಆತನು ಯೂದ ಕುಲದಲ್ಲಿ ಆತನು ಅರಸನಾಗಿ ಆತನು ಇದ್ದನು. ನಂತರ ಆತನು ಇಸ್ರಾಯೇಲ್ ದೇಶದ ಅರಸನಾಗಿ ಆತನು ಅಭಿಷೇಕ ಹೊಂದಿದವನು ಆತನು ಆಗಿದ್ದನು. I want to show you next the 3 desires of David when he became king. ದಾವೀದನು ಆತನು ಅರಸನಾದಾಗ ಆತನಿಗಿದ್ದ 3 ಅಭಿಲಾಷೆಗಳ ಕುರಿತಾಗಿ ನಾನು ತಿಳಿಸ್ತೇನೆ. See, Saul was from a rich family when he became king. ಸೌಲನು ಆತನು ಅರಸನಾದಾಗ ಆತನು ಒಂದು ಐಶ್ವರ್ಯವಂತ ಕುಟುಂಬದಿಂದ ಆತನು ಬಂದವನು. When Solomon became king, he was a spoiled son in the palace. ಸೊಲೊಮೋನನು ಆತನು ಅರಸನಾದಾಗ ಆತನಿಗೆ ಬೇಕಾದದ್ದೆಲ್ಲ ಆತನಿಗೆ ಸಿಕ್ಕಿತು. ಈ ರೀತಿಯಾದ ಒಂದು ಮಗನಾಗಿ ಆತನ ಅರಮನೆಯಲ್ಲಿ ಆತನು ಬೆಳೆದನು. But when you look at David, he came from a poor family. ಆದ್ರೆ ನಾವು ದಾವೀದನ ಕುರಿತಾಗಿ ನಾವು ನೋಡುವುದಾದ್ರೆ ಆತನು ಬಡ ಕುಟುಂಬದಿಂದ ಆತನು ಬಂದವನು. He suffered so much in his life, so when he became king, he never forgot where God has brought him from. ಅದಾದ ನಂತರ ಆತನು ಅರಸನಾದಾಗ ದೇವರು ಆತನನ್ನು ಎಲ್ಲಿಂದ ಆತನು ಆರಿಸಿಕೊಂಡನೆಂಬುದಾಗಿರುವ ಆತನ ಹಿನ್ನೆಲೆಯನ್ನು ಆತನು ಮರೆಯಲಿಲ್ಲ. Unfortunately, today among the believers also, many times I see people who had in so much difficulty materially, once they become prosperous, better, they forget where God brought them from.
ಈ ದಿನಗಳ ವಿಶ್ವಾಸಿಗಳಲ್ಲಿಯೂ ಸಹ ನಾವು ವಿಪರ್ಯಾಸವಾಗಿ ನೋಡುವ ಸಂಗತಿ ಏನಂದ್ರೆ, ಅವರು ಹಿಂದಿನ ಕಾಲದಲ್ಲಿ ಅವರು ಬಡವರಾಗಿ ಅವರಿರುವಾಗ ನಂತರ ಕರ್ತನು ಅವರಿಗೆ ಆಶೀರ್ವಾದ ಮಾಡಿ ಐಶ್ವರ್ಯತನವನ್ನು ಕೊಟ್ಟಾಗ ಅವರ ಹಿಂದಿನ ಸ್ಥಿತಿಯನ್ನು ಅವರು ಮರೆತು ಹೋಗುತ್ತಾರೆ. That should never happen to you and me. ಅದು ಎಂದಿಗೂ ಸಹ ನಿಮಗೂ ನನಗೂ ಆಗಬಾರದು. Now look at the first desire of David when he became king. Read 2 Samuel chapter 6 verse 2 and verse 17. ನಾವು 2ನೇ ಸಮುವೇಲನ ಗ್ರಂಥ 6ನೇ ಅಧ್ಯಾಯ verse 2 and 17. 2ನೇ ವಚನ ಮತ್ತು 17ನೇ ವಚನವನ್ನು ನಾವು ಓದಿಕೊಳ್ಳೋಣ. 2ನೇ ಸಮುವೇಲನ ಗ್ರಂಥ 6ನೇ ಅಧ್ಯಾಯ 2ನೇ ವಚನ. ದೇವರ ಮಂಜೂಷವನ್ನು ತರುವುದಕ್ಕಾಗಿ ಅವರೆಲ್ಲರ ಸಹಿತ ಯಹೂದ ದೇಶದ ಬಾಳ ಎಂಬಲ್ಲಿಗೆ ಹೋದನು. ಆ ಮಂಜೂಷವು ದೇವನಾಮದಿಂದ, ಅಂದರೆ ಕೆರೂಬಿಯರ ನಡುವೆ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ನಾಮದಿಂದ ಪ್ರಸಿದ್ಧವಾದದ್ದು. 17ನೇ ವಚನ. ಜನರು ಯೆಹೋವನ ಮಂಜೂಷವನ್ನು ತಂದು ದಾವೀದನು ಹಾಕಿಸಿದ ಗುಡಾರದೊಳಗೆ ನಿಯಮಿತ ಸ್ಥಳದಲ್ಲಿಟ್ಟರು. ಆಗ ದಾವೀದನು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮವನ್ನು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದನು. We read that the first desire he had is God's ark, which is a representation of the glory, is presence of God in Israel. It should be in its right place. ದೇವರ ಒಂದು ಪ್ರಸನ್ನತೆ, ಅಂದರೆ ಮಂಜೂಷವು ಅದು ಅದರ ಸರಿಯಾದ ನಿಖರವಾದ ಸ್ಥಳದಲ್ಲಿ ಇರಬೇಕೆಂಬುದಾಗಿ ದಾವೀದನ ಅಭಿಲಾಷೆಯಾಗಿತ್ತು. In other words, priority for God's glory was the first desire of David when he became a king. ದಾವೀದನು ಆತನು ಅರಸನಾಗಿ ಆದಾಗ ಆತನಿಗಿದ್ದ ಮೊದಲನೆಯ ಒಂದು ಅಭಿಲಾಷೆ ಅಥವಾ ಆತನ ಪ್ರಾಧಾನ್ಯತೆಯಲ್ಲಿ ಮೊದಲನೆಯ ಒಂದು ಸಂಗತಿ ಅಂದ್ರೆ ದೇವರ ಪ್ರಸನ್ನತೆಯ ಕುರಿತಾಗಿ ನಾವು ನೋಡುತ್ತೇವೆ. ದೇವರ ಮಹಿಮೆ, God's glory was the first concern for David. ದಾವೀದನು ಆತನ ಪ್ರಾಧಾನ್ಯತೆಯ ಪಟ್ಟಿಯಲ್ಲಿ ಮೊದಲನೆಯ ಒಂದು ಅಂಶವು ಅದು ದೇವರ ಮಹಿಮೆಯಾಗಿತ್ತು. When we turn to New Testament, we see in 1 Corinthians 10:31, whether therefore whether you eat or drink or whatever you do all to the glory of God. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 31ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನು ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡ್ರಿ. See, that was David's heart for the glory of God, not his self glory. ಇದು ದಾವೀದನ ಒಂದು ಹೃದಯವಾಗಿತ್ತು, ಆತನ ಮಹಿಮೆಗೋಸ್ಕರ ಅಲ್ಲ, ಕರ್ತನ ಮಹಿಮೆಗೋಸ್ಕರ. Remember the previous king Saul, when the women in Israel sang that Saul killed 1,000 and David killed 10,000, he began to be jealous against David, and he wanted to kill him. ಸೌಲನ ಒಂದು ಸಂದರ್ಭದಲ್ಲಿ ನಾವು ನೋಡುವಾಗ ಅಲ್ಲಿ ಗಾಯಕರು ಆತನು 1,000 ಜನರನ್ನು ಆತನು ಕೊಂದನು, ದಾವೀದನ ಕಾಲದಲ್ಲಿ 10,000 ಜನರು ಅವರು ಗತಿಸಿ ಹೋದರು ಎಂಬುದಾಗಿ ಹಾಡುವ ಸಂದರ್ಭದಲ್ಲಿ ಆತನಿಗೆ ಅಸೂಯೆ ಉಂಟಾಗಿ ಆತನು ದಾವೀದನನ್ನು ಕೊಲ್ಲುವುದಕ್ಕೆ ಆತನು ಮುಂದಾಗುತ್ತಾನೆ. He was a self-glorying man. ಆತನು ತನ್ನ ಸ್ವಂತ ಮಹಿಮೆಯಲ್ಲಿ ಹೆಚ್ಚಳ ಪಡುವವನು ಸೌಲನಾಗಿದ್ದನು. But David was concerned about the glory of God. ಆದ್ರೆ ದಾವೀದನ ಕುರಿತಾಗಿ ನಾವು ನೋಡುವಾಗ ಆತನು ದೇವರ ಮಹಿಮೆಯನ್ನು ಅದರ ಕುರಿತಾಗಿ ಕಾಳಜಿ ಹೊಂದಿದವನು ಆತನು ಆಗಿದ್ದನು. The second desire of David we see in 2 Samuel 7:1-3. ಎರಡನೇದಾಗಿ ದಾವೀದನ ಪ್ರಾಧಾನ್ಯತೆಯ ದಾವೀದನ ಅಭಿಲಾಷೆಯ ಕುರಿತಾಗಿ 2ನೇ ಸಮುವೇಲ ಗ್ರಂಥ 7ನೇ ಅಧ್ಯಾಯ 1, 2, 3ನೇ ವಚನದಲ್ಲಿ ನಾವು ಓದುತ್ತೇವೆ. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. The second heart of David is
about the priority for the house of God, the temple of God. ದೇವಾಲಯದ ಕುರಿತಾಗಿ ಅದರ ಕುರಿತಾಗಿ ದಾವೀದನ ಒಂದು ಪ್ರಾಧಾನ್ಯತೆ ಅಭಿಲಾಷೆ ಎರಡನೇದಾಗಿ ಇತ್ತು. He said, I am living in a house made with cedar, but God's house is in the curtain. ಆತನು ಈ ರೀತಿಯಾಗಿ ಆತನು ತಿಳಿಸ್ತಾನೆ, ನಾನು ದೇವದಾರು ಮರದ ಮನೆಯಲ್ಲಿ ವಾಸಿಸುತ್ತೇನೆ, ಆದ್ರೆ ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ. I need to finish quickly, but in chapter 7 of 2 Samuel, in response to his heart's desire, God made a covenant with him. It is known as the Davidic covenant. It goes all the way back to the second coming of the Lord Jesus Christ and his kingdom. ನಾವು ಎರಡನೇ ಸಮೂಲ ಗ್ರಂಥ 7ನೇ ಅಧ್ಯಾಯವನ್ನು ನಾವು ನೋಡುವುದಾದ್ರೆ, ದೇವರು ಆತನು ದಾವೀದನೊಡನೆ ಆತನೊಂದು ಒಡಂಬಡಿಕೆ ಆತನು ಮಾಡಿದವನು ಆತನು ಆಗಿದ್ದನು. ಅದು ದಾವೀದನ ಒಡಂಬಡಿಕೆಯನ್ನು ಅದನ್ನು ನೋಡುವವಾಗಿದ್ದೇವೆ. ಇದರ ಒಂದು ಇದು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೆಯ ಬರಣದ ಕುರಿತಾಗಿರುವ ಒಂದು ಚಿತ್ರಣವಾಗಿದೆ. So God saw the heart of David. He had such a longing for the house of God. ದಾವೀದನು ಆತನು ದೇವಾಲಯದ ಕುರಿತಾಗಿ ಆತನು ಆ ಒಂದು ಹಸಿವು ಆತನಿಗಿತ್ತು, ಅದರ ಹಂಬಲ ಆತನಿಗಿತ್ತು. Now you can read that in many of the psalms that David has written. ನಾವು ಇದರ ಕುರಿತಾಗಿ ಇದರ ವಿವರಣೆಗೋಸ್ಕರ ನಾವು ದಾವೀದನು ಬರೆದ ಅನೇಕ ಕೀರ್ತನೆಗಳನ್ನು ನಾವು ನೋಡುವವರಾಗಿದ್ದೇವೆ. Only one verse I want to read, Psalm 122 verse 1. I was glad when they said unto me, let us go into the house of the Lord. ನಾವು 122ನೇ ಕೀರ್ತನೆ 1ನೇ ವಚನವನ್ನು ನಾವು ನೋಡುವವರಾಗಿರೋಣ. ಒಂದೇ ಒಂದು ವಚನವನ್ನು ನಾನು ತಿಳಿಸುತ್ತೇನೆ. ಇದರಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. We know God is not dwelling in a building or a temple. Heaven is his throne and earth is his footstool. Still, when there was a representation of that on the earth, and that is where David wanted to be. ನಮಗೆಲ್ಲರಿಗೂ ಸಹ ಗೊತ್ತುಂಟು, ದೇವರು ಆತನು ಕೈಯಿಂದ ಕಟ್ಟಿದ ಒಂದು ಸ್ಥಳದಲ್ಲಿ ಆತನು ವಾಸಿಸುವವನು ಆತನು ಅಲ್ಲ. ಆಕಾಶವು ಆತನ ಸಿಂಹಾಸನವಾಗಿದ್ದು ಭೂಮಿಯು ಆತನ ಪಾದಪೀಠವಾಗಿದೆ. ಆದರೂ ಸಹ ದಾವೀದನು ಈ ಒಂದು ಚಿತ್ರಣವನ್ನು, ಮಂಜೂಷದ ಕುರಿತಾಗಿರುವ ಚಿತ್ರಣವನ್ನು ಆತನು ಅದಕ್ಕೆ ಸನ್ಮಾನ ಗೌರವವನ್ನು ಆತನು ಸಲ್ಲಿಸಿದನು. Let us pause a minute and examine my heart and your heart, how much longing we have for the house of God. In the New Testament, the house of God is the local church. ನಾವಾದರೂ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿರುವ ನಾವು ದೇವರ ಆಲಯ ಎಂಬುದಾಗಿ ತಿಳಿಸುವಾಗ ಅದು ಸ್ಥಳೀಯ ಸಭೆಯಾಗಿದ್ದು ಅದರ ಕುರಿತಾಗಿರುವ ಒಂದು ಹಂಬಲ ನನಗಾಗಲಿ ನಿಮಗಾಗಲಿ ಎಷ್ಟರ ಮಟ್ಟಿಗೆ ಹುಟ್ಟೆಂಬುದಾಗಿ ನಾವು ಪರೀಕ್ಷಿಸಿ ನೋಡೋಣ. In the time of the prophet Haggai, people are telling the time to build the house of God has not come. God is rebuking and asking, is it right for you to live in comfortable houses and neglect the house of God? ನಾವು ಹಗ್ಗಾಯನ ಪ್ರವಾದನ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ಅವರು ಅನುಕೂಲತೆಯ ಒಂದು ಸ್ಥಿತಿಗಳಲ್ಲಿ ವಾಸಿಸುವುದಕ್ಕೆ ಇದು ಸಮಯವೋ ಏನೆಂಬುದಾಗಿ ಯೆಹೋವನು ಅವರಿಗೆ ಪ್ರಶ್ನೆ ಮಾಡುವ ಸಂಗತಿಯನ್ನು ನಾವು ನೋಡುವವರಾಗಿದ್ದೇವೆ. They were telling the time has not come. ಇನ್ನೂ ಸಹ ಸಮಯ ಬಂದಿಲ್ಲ ಎಂಬುದಾಗಿ ಜನರು ತಿಳಿಸ್ತಾ ಇದ್ರು. ದೇವರ ಆಲಯವನ್ನು ಕಟ್ಟುವುದಕ್ಕೆ ಸಮಯ ಬಂದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ರು. We need to examine our life and see how much priority we have for the house of God. ನಾವು ನಮ್ಮ ಜೀವನವನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ದೇವರ ಆಲಯಕ್ಕಾಗಿ ನಮ್ಮ ಒಂದು ಹಂಬಲ ಎಷ್ಟರ ಮಟ್ಟಿಗೆ ಉಂಟೆಂಬುದಾಗಿ ನಾವು ನೋಡೋಣ. In Nehemiah chapter 13 verse 11, we read about the people of God neglecting the house of God. ನಾವು ನೆಹೆಮೀಯನ ಗ್ರಂಥದಲ್ಲಿ ನಾವು ನೋಡುವ ಸಂಗತಿನಂದ್ರೆ ದೇವರ ಮಕ್ಕಳು ದೇವರ ಆಲಯವನ್ನು ತಿರಸ್ಕಾರ ಮಾಡುವ ಸಂಗತಿಯನ್ನು ನಾವು ನೋಡುತ್ತೇವೆ. Maybe if God willing and he opened the doors of our assemblies after the coronavirus is gone, if the Lord allow it, I hope and pray that our attitude towards the house of God will change. ದೇವರ ಚಿತ್ತವಿರುವುದಾದ್ರೆ, ದೇವರ ಅನುಮತಿಯನ್ನು ಕೊಡುವುದಾದ್ರೆ, ದೇವರು ನಾವು ಸ್ಥಳೀಯ ಸಭೆಯಲ್ಲಿ ನಾವು ಸೇರಿ ಕರ್ತನನ್ನು ಆರಾಧನೆ ಮಾಡುವುದಾಗಿ ಅದನ್ನು ಅನುಮತಿ ಕೊಡುವುದಾದ್ರೆ, ನಾವು ಸೇರಿ ಬರುವಾಗ ನಮ್ಮ ಮನೋಭಾವವು ಅದು ಬದಲಾಗಿರುವ ಹಾಗೆ ಆ ಒಂದು ಸಂಗತಿ ನನ್ನ ಒಂದು ಪ್ರಾರ್ಥನೆ ಆಗಿದೆ. Compare that with the King Solomon's heart. ನಾವು ಅದನ್ನು ಅರಸನಾದ ಸೊಲೊಮೋನನ ಹೃದಯಕ್ಕೆ ನಾವು ಹೋಲಿಸಿ ನಾವು ನೋಡೋಣ. When David was living in a comfortable house made with cedar tree, he said, the house of God is in curtain, I cannot accept it.
ದೇವದಾರದಿಂದ ಮರದಿಂದ ಕಟ್ಟಿದ ಮನೆಯಲ್ಲಿ ನಾನು ವಾಸವಾಗುತ್ತಾ ಇರುವಾಗ ದಾವೀದನು ಎಂಬುದಾಗಿ ಆತನು ತಿಳಿಸುವಾಗ ದೇವಾಲಯವಾದರೂ ಬಟ್ಟೆಯಿಂದ ಮಾಡಿದ ಆಲಯದಲ್ಲಿ ಉಂಟೆಂಬುದಾಗಿ ತಿಳಿಸುವಾಗ ಅದನ್ನು ಸ್ವೀಕಾರ ಮಾಡುವುದಕ್ಕೆ ದಾವೀದನಿಗೆ ಮನಸ್ಸಿರಲಿಲ್ಲ. But when you come to his son Solomon's time, ಆದ್ರೆ ನಾವು ಸೊಲೊಮೋನನ ಒಂದು ಸಮಯಕ್ಕೆ ನಾವು ಬರುವಾಗ in 1 Kings chapter 6 verse 38 we read Solomon was building the house of God for 7 years. ಮೊದಲನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 38ನೇ ವಚನವನ್ನು ನಾವು ನೋಡುವುದಾದರೆ ಸೊಲೊಮೋನನು ಆತನು 70 ವರ್ಷಗಳ ಕಾಲ ಆತನು read that verse 1 Kings 6:38. ಮೊದಲನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ 38. He was 7 years in building the house of God. ಆತನು 7 ವರ್ಷಗಳ ಕಾಲ ಆತನು ಆ ಒಂದು ದೇವರ ಆಲಯವನ್ನು ಕಟ್ಟುವುದರಲ್ಲಿ ಆತನು ಸಮಯವನ್ನು ತೆಗೆದುಕೊಂಡನು. But look at the next verse. ಆದ್ರೆ ಮುಂದಿನ ವಚನ ನೋಡ್ರಿ. Please read it. Verse 39 uncle. No. Next chapter, first verse. ಮೊದಲನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ. ಸೊಲೊಮೋನನು ತನ್ನ ಅರಮನೆಯನ್ನು 13 ವರ್ಷಗಳಲ್ಲಿ ಕಟ್ಟಿಸಿ ತೀರಿಸಿದನು. Does that speak anything to us? ಇದು ನಮಗೆ ಏನನ್ನಾದ್ರೂ ತಿಳಿಸುತ್ತದೆಯೋ? He was building house of God for 7 years. His own palace for pagan wives he was building for 13 years. ಆತನು ದೇವರಿಗೋಸ್ಕರ ಆತನು ದೇವಾಲಯವನ್ನು ಆತನು ಕಟ್ಟುವಾಗ ಆತನು 7 ವರ್ಷಗಳನ್ನು ಆತನು ತೆಗೆದುಕೊಂಡನು. ಆದರೆ ತನ್ನ ಅನ್ಯ ದೇಶದ ಸ್ತ್ರೀಯರನ್ನು ನೋಡಿಕೊಳ್ಳುವುದಕ್ಕೋಸ್ಕರ ತನ್ನ ಮನೆಗೋಸ್ಕರ ಅರಮನೆಗೋಸ್ಕರ ಆತನು 13 ವರ್ಷಗಳನ್ನು ಆತನು ತೆಗೆದುಕೊಂಡನು. We all call it Solomon's temple. ಇದೆಲ್ಲದಕ್ಕೂ ಸಹ ನಾವು ಸೊಲೊಮೋನನ ದೇವಾಲಯ ಎಂಬುದಾಗಿ ಇದಕ್ಕೆ ನಾವು ಹೆಸರಿಟ್ಟು ತಿಳಿಸ್ತೇವೆ. But actually in God's heart it was David's temple. ಆದ್ರೆ ದೇವರ ಹೃದಯದಲ್ಲಿ ಇದು ದಾವೀದನ ಒಂದು ದೇವಾಲಯವಾಗಿತ್ತು. Because it was the desire of his heart. ಕಾರಣ ಯಾಕಂದ್ರೆ ಇದು ಆತನ ಹೃದಯದ ಒಂದು ಅಭಿಲಾಷೆಯಾಗಿತ್ತು. Most of the materials needed for the temple was already collected and kept. Even the blueprint of the temple was made by David. ಈ ಒಂದು ದೇವಾಲಯವನ್ನು ಕಟ್ಟುವುದರಲ್ಲಿ ಅದಕ್ಕೆ ಬೇಕಾದ ನೀಲ ನಕ್ಷೆಯನ್ನು ಸಹ ದಾವೀದನು ಆತನು ಸಿದ್ಧಪಡಿಸಿದನು. So even though we call it Solomon's temple, it was actually David's temple. ನಾವು ಬಾಯಿ ಮಾತಿಗೆ ನಾವು ಸೊಲೊಮೋನನ ಒಂದು ಅರಮನೆ ಎಂಬುದಾಗಿ ನಾವು ತಿಳಿಸಿದ್ರು, ದೇವಾಲಯ ಎಂಬುದಾಗಿ ತಿಳಿಸಿದರೂ ಸಹ ಅದು ದಾವೀದನ ಒಂದು ದೇವಾಲಯ ಅಥವಾ ದಾವೀದನು ಮಾಡಿದ ದೇವಾಲಯವಾಗಿತ್ತು. In 1 Chronicles chapter 29 verse 1 and 3, you don't need to read that, but it says, my affection for the house of my God. ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ದೇವರ ಒಂದು ಆಲಯಕ್ಕೆ ನನಗಿರುವ ಒಂದು ಅಭಿಲಾಷೆ ಅಥವಾ ಒಂದು ಹಂಬಲ ಅಥವಾ ಪ್ರೀತಿಯ ಕುರಿತಾಗಿ ನಾವು ಓದುತ್ತೇವೆ. That was David's heart. ಇದು ದಾವೀದನ ಒಂದು ಹೃದಯವಾಗಿತ್ತು. Brothers and sisters, do we have such an affection for the house of God? ಈ ರೀತಿಯಾದ ಒಂದು ಪ್ರೀತಿ ದೇವರ ಆಲಯದ ಕುರಿತಾಗಿ ಆ ಒಂದು ಪ್ರೀತಿ ನಮ್ಮಲ್ಲಿದೆಯಾ? Sometimes I hear excuses like, oh, guest has come to the house so we cannot come to church. ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ, ಅದಕ್ಕೆ ನಾವು ಸಭೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿರುವ ನೆವಗಳನ್ನು ನಾನು ಕೇಳಿದ್ದೇನೆ. I hope and believe that we will really evaluate our heart for God and his house after this coronavirus, if God allows it. ಕರ್ತನು ಆತನ ಅನುಮತಿಯನ್ನು ಆತನು ಕೊಡುವುದಾದರೆ ಈ ಒಂದು ಕೊರೋನಾ ಸೋಂಕು ಹೋದ ನಂತರ ನಾವು ದೇವಾಲಯದಲ್ಲಿ ನಾವು ಕರ್ತನ ಆಲಯದಲ್ಲಿ ನಾವು ಸೇರುವಾಗ ಈ ನಮ್ಮ ಒಂದು ಮನೋಭಾವ ಬದಲಾಗಲಿ ಎಂಬುದಾಗಿರುವ ಪ್ರಾರ್ಥನೆ ಅನ್ನೋದಾಗಿದೆ. The desire we have to hear the word of God through Zoom, do we have a greater desire to gather together and honor God in our midst in the house of God? ನಾವು ಝೂಮ್ ಆಪ್ ನಲ್ಲಿ ಸೇರಿ ಬಂದು ನಾವು ಕರ್ತನ ವಾಕ್ಯವನ್ನು ಕೇಳುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದೇ ರೀತಿಯಾದ ಆಸಕ್ತಿ ಅಥವಾ ಇದಕ್ಕಿಂತ ಮಿಗಿಲಾಗಿರುವ ಒಂದು ಆಸಕ್ತಿಯನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಸೇರಿ ಬಂದು ಕೇಳುವುದಕ್ಕೆ ನಾವು ಮನಸ್ಸುಳ್ಳವರು ನಾವಾಗಿದ್ದೇವಾ? What is our investment to the house of God? ದೇವಾಲಯದಲ್ಲಿ ನಮ್ಮ ಒಂದು ಹೂಡಿಕೆ ಏನು? Oh, you may see that, oh, I come to the meeting, you may say like that. ನಾನು ಕೂಟಕ್ಕೆ ನಾನು ಬರುತ್ತೇನೆ ಎಂಬುದಾಗಿ ನೀವು ತಿಳಿಸಬಹುದು. But coming to house of God, the local church, is not Christian fellowship. ಸಭೆಗೆ ಬರುವುದು, ಸ್ಥಳೀಯ ಸಭೆಗೆ ಬರುವುದು ಮಾತ್ರ ಅದು ಕ್ರೈಸ್ತಿಯ ಒಂದು ಅನ್ಯೋನ್ಯತೆ ಅಲ್ಲ.
Active participation is Christian fellowship. ಕ್ರಿಯಾತ್ಮಕವಾದ ಒಂದು ಭಾಗವಹಿಸುವಿಕೆ ಅದು ಕ್ರೈಸ್ತಿಯ ಅನ್ಯೋನ್ಯತೆಯಾಗಿದೆ. So first we saw his attitude towards sin, David's attitude towards sin, a broken, a contrite man. ಮೊದಲನೇದಾಗಿ ದಾವೀದನು ಆತನು ಪಾಪದ ಕುರಿತಾಗಿ ಆತನಿಗಿದ್ದ ಮನೋಭಾವ ಏನೆಂಬುದಾಗಿ ನಾವು ನೋಡಿದ್ದೇವೆ. ಆತನು ಮುರಿದ ಹೃದಯವನು ಮತ್ತು ಯಥಾರ್ಥನು ಆತನು ಆಗಿದ್ದನು. Second, we saw his desire for the ark of God to be in the right place, or glory of God. ಎರಡನೇದಾಗಿ ಆತನು ದೇವರ ಮಂಜೂಷವು ಅದು ಎಲ್ಲಿ ಇರಬೇಕು ಅದರ ಸ್ಥಳದ ಕುರಿತಾಗಿ ಆತನು ಆಶೆ ಹೊಂದಿದವನು ಆತನು ಆಗಿದ್ದನು. ಇದು ದೇವರ ಮಹಿಮೆಯ ಕುರಿತಾಗಿ ತೋರಿಸುವ ಸಂಗತಿ ಆಗಿದೆ. Thirdly, he desired for the house of God. God's house should be far superior to my house. ನಂತರ ಆತನು ದೇವಾಲಯದ ಕುರಿತಾಗಿರುವ ಸಂಗತಿಯನ್ನು ಸಹ ಆತನು ಅದರ ಕುರಿತಾಗಿರುವ ಪ್ರಾಧಾನ್ಯತೆಯನ್ನು ಆತನು ತೋರಿಸುವನು ಆತನು ಆಗಿದ್ದಾನೆ. ದೇವಾಲಯವು ನನ್ನ ಮನೆಗಿಂತಲೂ ಸಹ ಅದು ಮಿಗಿಲಾಗಿರಬೇಕೆಂಬುದಾಗಿ ಆತನ ಒಂದು ಅಭಿಲಾಷೆಯಾಗಿತ್ತು. Dear brothers and sisters, that should be my desire and your desire in our life. ನಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿಯಾದ ಒಂದು ಅಭಿಲಾಷೆಯನ್ನು ಹೊಂದಿದವರು ನಾವು ಆಗಿರಬೇಕು. Let me come to the third reason I understand. Turn with me to 2 Samuel chapter 9 verse 1 and 3. ನಾವು ಎರಡನೇ ಸಮುವೇಲನ ಗ್ರಂಥ chapter 9 9ನೇ ಅಧ್ಯಾಯ verse 1 and verse 3. 1ನೇ ವಚನ ಮತ್ತು 3ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 2ನೇ ಸಮುವೇಲನ ಗ್ರಂಥ 9ನೇ ಅಧ್ಯಾಯ 1 ಮತ್ತು 3. ಒಂದು ದಿವಸ ದಾವೀದನು ಸೌಲನ ಮನೆಯವರಲ್ಲಿ ಯಾರಾದರೂ ಉಳಿದಿರುತ್ತಾರೋ ನಾನು ಅವರಿಗೆ ಯೋನಾತಾನನ ಸಲುವಾಗಿ ದಯೆ ತೋರಿಸಬೇಕೆನ್ನುತ್ತಿದ್ದೇನೆ ಅನ್ನಲು. 3ನೇ ವಚನ, ಅರಸನು ಅವನಿಗೆ, ಸೌಲನ ಕುಟುಂಬದವರಲ್ಲಿ ಯಾರಾದರೂ ಉಳಿದಿದ್ದರೆ ಹೇಳು, ನಾನು ದೇವರನ್ನು ನೆನೆಸಿ ಅವರಿಗೆ ದಯೆ ತೋರಿಸುತ್ತೇನೆ ಅಂದನು. ಆಗ ಚೀಬನು ಅರಸನಿಗೆ, ಯೋನಾತಾನನಿಗೆ 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. Here we see the third heart attitude of David. When he became a king, he wanted to show kindness for Jonathan's sake. ಆತನು ಯೋನಾತಾನನ ಕುರಿತಾಗಿ ಆತನಿಗೆ ಆತನ ಕುಟುಂಬದವರಿಗೆ ಆತನು ಅನುಕಂಪವನ್ನು ನಾನು ತೋರಿಸಬೇಕೆಂಬುದಾಗಿರುವ ಹೃದಯವು ದಾವೀದನದಾಗಿತ್ತು. Actually, in verse 3, we read that David wanted to show God's kindness. ನಾವು 3ನೇ ವಚನದಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ದಾವೀದನು ಆತನು ದೇವರ ಒಂದು ಅನುಕಂಪವನ್ನು ಆತನು ತೋರಿಸಬೇಕೆಂಬುದಾಗಿ ದಯೆ ತೋರಿಸಬೇಕೆಂಬುದಾಗಿ ಆತನು ಹೇಳುವ ಸಂಗತಿಯನ್ನು ನಾವು ನೋಡುತ್ತೇವೆ. Here is a man, when he became king and comfortable, his enemies are all destroyed. His desire is, I want to show God's kindness to unworthy, undeserving people. ಇಲ್ಲಿ ದಾವೀದನು ಆತನು ಅರಸನಾಗಿರುವಾಗ ಯಾವುದೇ ಒಂದು ಅರ್ಹತೆ ಅಥವಾ ಯೋಗ್ಯತೆ ಇಲ್ಲದೆ ಇರುವ ಒಂದು ಜನರಿಗೆ ನಾನು ಆ ದೇವರ ದಯೆಯನ್ನು ನಾನು ತೋರಿಸಬೇಕೆಂಬುದಾಗಿರುವ ಒಂದು ಹಂಬಲ ದಾವೀದನದಾಗಿತ್ತು. We all know about Mephibosheth. When finally he was brought, we read he was lame in both legs. ನಾವು ಮೆಫಿಬೋಶೇತನ ಕುರಿತಾಗಿ ನಾವು ನಂತರ ನಾವು ಓದುವ ಸಂಗತಿ ಅಂದ್ರೆ ನಾವು ಅದನ್ನು 2 ಕಾಲು ಕುಂಟಾದ ಒಬ್ಬ ಮಗನಿರುತ್ತಾನೆ ಎಂದು ಹೇಳಿದನು. Totally unfit for any service. ಯಾವುದೇ ಒಂದು ಸೇವೆ ಮಾಡುವುದಕ್ಕೆ ಯಾವುದೇ ಒಂದು ಅರ್ಹತೆ ಆತನಿಗಿರಲಿಲ್ಲ. He is the enemy's grandson. ಆತನು ವೈರಿಯ ಮೊಮ್ಮಗನು ಆತನು ಆಗಿದ್ದಾನೆ. But for Jonathan's sake, he wanted to show God's kindness. He received him, he restored everything to him, and he is eating in David's table continuously. ಆದರೆ ಆತನು ಯೋನಾತಾನನ ಕಾಣದ ದೆಸೆಯಿಂದ ಆತನು ದಾವೀದನ ಒಟ್ಟಿಗೆ ಮೇಜಿನಲ್ಲಿ ಕುಳಿತುಕೊಂಡು ಆತನು ಆಹಾರ ಸೇವನೆ ಮಾಡುವವನು ಆತನು ಆಗಿದ್ದನು. Oh, volumes need to be explained about this heart of David. ಇದರ ಕುರಿತಾಗಿ ನಾವು ಓದುವಾಗ ನಾವು ದಾವೀದನ ಹೃದಯ ಕುರಿತಾಗಿ ಹೆಚ್ಚಾಗಿ ನಾವು ತಿಳಿಸಬಹುದು. He received kindness from God in his life and he wanted to show it to others. ಆತನು ದೇವರಿಂದ ಆತನು ದಯೆಯನ್ನು ಆತನು ಸ್ವೀಕಾರ ಮಾಡಿದವನು ಆತನು ಆಗಿದ್ದನು. ಅದೇ ದಯೆಯನ್ನು ಆತನು ಇತರರಿಗೂ ಸಹ ನಾನು ತೋರಿಸಬೇಕೆಂಬುದಾಗಿರುವ ಒಂದು ಹಂಬಲ ದಾವೀದನದಾಗಿತ್ತು. When you think about you and me, God has shown us kindness through Jesus because of Jesus' sake.
ನಾವು ನಮ್ಮ ಜೀವನವನ್ನು ನಾವು ನೋಡುವುದಾದರೆ ದೇವರು ಆತನು ನಮ್ಮ ಕುರಿತಾಗಿ ಆತನು ದಯೆಯನ್ನು ಆತನು ತೋರಿಸಿದ್ದಾನೆ. ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಅದನ್ನು ನಾವು ನೋಡುತ್ತೇವೆ. At least during this coronavirus, you can see around, if you open your eyes, untold poor and miserable people suffering in our country. ನಮ್ಮ ದೇಶದಲ್ಲಿ ನಾವು ಸುತ್ತಲೂ ನಾವು ನೋಡುವುದಾದರೆ ಈ ಒಂದು ಕೊರೋನಾ ಸೋಂಕಿನ ಕಾರಣದ ದೆಸೆಯಿಂದ ಅಥವಾ ಅದರ ಪರಿಣಾಮಗಳ ದೆಸೆಯಿಂದ ಜನರು ಬಳಲುವ ಸ್ಥಿತಿಗತಿಯನ್ನು ನಾವು ನೋಡುತ್ತಾ ಇದ್ದೇವೆ. I hope you all have seen a small video presentation put by Brother Sam K. John the other day in Tamil about the condition of multitudes in our country. ನಮ್ಮ ದೇಶದಲ್ಲಿ ಅನೇಕ ಜನರು ಅವರ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿ ಉಂಟು ಎಂಬುದಾಗಿ ಸಂಗತಿಯನ್ನು ತಿಳಿಸುವುದಕ್ಕೋಸ್ಕರ ಸಹೋದರ ಸ್ಯಾಮ್ ಕೆ ಜಾನ್ ರವರು ತಿಳಿಸಿರುವ ಒಂದು ಯೂಟ್ಯೂಬ್ ವಿಡಿಯೋವನ್ನು ನೀವು ನೋಡಿರಬಹುದು. I asked brother, can you make it in Malayalam and English also, because people need to see the reality of what's happening in the world. ಮಲಯಾಳಂ ಭಾಷೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಇದನ್ನು ತಿಳಿಸಿರಿ ಎಂಬುದಾಗಿರುವ ಸಂಗತಿಯನ್ನು ಸಹ ನಾನು ತಿಳಿಸಿದ್ದೇನೆ. ಜನರು ಇದನ್ನು ನೋಡುವವರಾಗಿರಬೇಕು. The reason why God exalted this man, because he had a heart of God. ದೇವರು ಈ ಮನುಷ್ಯನನ್ನು ಆತನು ಉನ್ನತ ಸ್ಥಾನಕ್ಕೆ ಆತನು ಏರಿಸಿದ ಕಾರಣ ಯಾಕಂದ್ರೆ ಆತನು ದೇವರ ಹೃದಯವು ಆತನು ಹೊಂದಿದವನು ಆತನು ಆಗಿದ್ದನು. Brothers and sisters, let me conclude it quickly. There is going to be an accounting day. One day we have to stand before God, give an account to him. ನಾನು ತಕ್ಷಣವಾಗಿ ನಾನು ಮುಗಿಸುತ್ತೇನೆ. ಆದ್ರೆ ಸಹೋದರ ಸಹೋದರಿಯರೇ, ನಾವು ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳುವವರಾಗಿರಬೇಕು. ಒಂದು ದಿನ ಉಂಟು, ಲೆಕ್ಕ ಒಪ್ಪಿಸುವ ಒಂದು ದಿನ. For everything God has entrusted in our hands, one day we have to give an account to God. ದೇವರು ನಮ್ಮ ಒಂದು ಭರವಸೆಗೆ ಒಪ್ಪಿಸಿಕೊಟ್ಟ ಸಂಗತಿಯ ಕುರಿತಾಗಿ ನಾವು ಅದರ ಲೆಕ್ಕವನ್ನು ಒಪ್ಪಿಸಿಕೊಡುವವರಾಗಿರಬೇಕು. Maybe we are still comfortable, we don't have such problem, we are comfortable, most of us are, but open our eyes and look around and see what's happening in this world. ನಾವು ನಮ್ಮ ಜೀವನದಲ್ಲಿ ನಾವು ಅನುಕೂಲವಾಗಿ ನಾವು ಇರಬಹುದು, ಆದ್ರೆ ನಮ್ಮ ಕಣ್ಣುಗಳನ್ನು ತೆರೆದು ಲೋಕದಲ್ಲಿ ನಡೀತಾ ಇರುವ ಸಂಗತಿಯನ್ನು ನಾವು ನೋಡುವವರಾಗಿರೋಣ. If we as believers are hoarding our riches and our properties, read James chapter 5 verse 1 to 5. ನಾವು ವಿಶ್ವಾಸಿಗಳಾಗಿರುವ ನಾವು ಆಸ್ತಿ ಮತ್ತು ಎಲ್ಲ ಸಂಗತಿಗಳನ್ನು ನಾವು ಕ್ರೋಢೀಕರಿಸಿಕೊಂಡು ಅದರಲ್ಲೇ ನಾವು ಉಲ್ಲಾಸ ಪಡೆಯುವುದಕ್ಕೆ ನಾವು ನೋಡುವುದಾದ್ರೆ ಯಾಕೋಬರು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ ನೋಡ್ರಿ. Bible says that all the money that you have hoarded will be speaking against you at the judgment day. ನಾವು ಏನೇನು ಹಣ ಆಸ್ತಿಯನ್ನು ನಾವು ಕ್ರೋಢೀಕರಿಸಿದ್ದೇವೋ ಅದೆಲ್ಲವೂ ಸಹ ನಮ್ಮ ವಿರುದ್ಧವಾಗಿ ಮಾತನಾಡುತ್ತದೆ ಎಂಬುದಾಗಿ ಸತ್ಯವೇ ಒಂದಿದನ್ನು ತಿಳಿಸುತ್ತದೆ. This is not the time to hoard and make money. ಈ ಒಂದು ಸಮಯ ನಾವು ಕ್ರೋಢಿಸಿಕೊಂಡು ಹಣ ಸಂಪಾದನೆ ಮಾಡುವುದಕ್ಕಲ್ಲ. And Elisha is asking Gehazi in 2 Kings, you don't need to turn there, is this the time to accumulate oliveyard and vineyard and houses? Is this the time? ಎಲಿಷನು ಆತನು ಗೆಹಜಿಗೆ ಆತನು ಹೇಳುವ ಒಂದು ಸಂಗತಿನಂದ್ರೆ ಈ ಒಂದು ಕಾಲವು ನೀನು ಈ ಒಂದು ಎಣ್ಣೆ ಮರದ ತೋಟಗಳನ್ನು ಅಥವಾ ಆಸ್ತಿಯನ್ನು ಮಾಡುವುದಕ್ಕೆ ಇದು ಸಮಯವೋ ಎಂಬುದಾಗಿ ಆತನು ಕೇಳುವ ಪ್ರಶ್ನೆಯನ್ನು ನಾವು ನೋಡುತ್ತೇವೆ. Brothers and sisters, Matthew 5:7, in the Sermon of Mount, the Lord said, he that shows mercy will receive mercy. ನಾವು ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವ ಪರ್ವತ ಪ್ರಸಂಗದಲ್ಲಿ ನಾವು ನೋಡುವ ಸಂಗತಿ ಏನಂದ್ರೆ ಯಾರು ಕರುಣೆಯನ್ನು ತೋರಿಸುವವರಾಗಿದ್ದಾರೋ ಅವರು ಧನ್ಯರು ಎಂಬುದಾಗಿ ನಾವು ಓದುತ್ತೇವೆ. Galatians 6:10 says, do good to all people, especially the household of faith. ಮತ್ತು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವ ಸಂಗತಿ ಅಂದ್ರೆ ಎಲ್ಲರಿಗೂ ಸಹ ನೀವು ಒಳ್ಳೆಯದನ್ನು ಮಾಡ್ರಿ, ವಿಶೇಷವಾಗಿ ನಂಬಿಕೆಯ ಕುಟುಂಬದವರಿಗೆ, ನಂಬಿಕೆಯ ಮನೆಯವರಿಗೆ ಒಳ್ಳೆಯದನ್ನು ಮಾಡ್ರಿ ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ. There is a Malayalam song that always challenges me. It challenged me to come out for God's work. It says, it is written by late M.E. Cherian. ಸಹೋದರ ದಿವಂಗತ ಸಹೋದರ ಎಂ.ಇ. ಚೆರಿಯನ್ ರವರು ಬರೆದಿರುವ ಒಂದು ಮಲಯಾಳಂ ಹಾಡು ನನಗೆ ಸವಾಲನ್ನು ಕೊಡುವುದಾಗಿದೆ. ಈ ಹಾಡು ನನ್ನನ್ನು ಸೇವೆಗೆ ಬರುವುದಕ್ಕೆ ಅದು ಪ್ರೇರೇಪಣೆ ಆಯಿತು. I am not a singer, but it goes like this. ഒരു നാൾ നശ്വര ലോകം വിട്ടു പിരിയും. One day we are going to leave this temporary earth kept for destruction. ಈ ಒಂದು ತಾತ್ಕಾಲಿಕವಾದ ಒಂದು ನಾಶನಕ್ಕಿರುವ ಒಂದು ಲೋಕವನ್ನು ನಾವು ಬಿಟ್ಟು ನಾವು ಅದನ್ನು ತ್ಯಜಿಸಿ ನಾವು ಹೋಗುವುದಕ್ಕೆ ನಾವಿದ್ದೇವೆ. When we get to the other shore, അങ്ങേ കരയിൽ നിന്നും നേടിയതെന്തെന്ന് എണ്ണം, then we will count what we have gained from this life.
ಈ ಒಂದು ಜೀವನದಿಂದ ನಾವು ಏನು ಗಳಿಸಿದ್ದೇವೆ ಎಂಬುದಾಗಿ ನಾವು ಅಲ್ಲಿ ಹೋದಾಗ ನಾವು ಎಣಿಸುವವರ್ಣವಾಗಿರುತ್ತೇವೆ. Let me close it. Why this small, poor shepherd boy is exalted to this level by God in the Word of God. ಈ ಒಬ್ಬ ಯವನ ಕುರುಬನು ಈ ದೇವರ ವಾಕ್ಯದಲ್ಲಿ ಈ ಮಟ್ಟಕ್ಕೆ ಯಾಕೆ ಅವನನ್ನು ಉನ್ನತ ಸ್ಥಾನಕ್ಕೆ ಕರ್ತನು ಏರಿಸಿದ್ದಾನೆ? If God can do that with David, he can do it with you and me if we have a heart like David's heart. ದಾವಿದನ ಹೃದಯ ಇದ್ದ ಹಾಗೆ ನಮಗೂ ಸಹ ಹೃದಯ ಇರುವುದಾದ್ರೆ ಕರ್ತನು ದಾವಿದನಿಗೆ ಮಾಡಿದ ಹಾಗೆ ನಮಗೂ ಸಹ ಮಾಡುತ್ತಾನೆ. The word of God that says, "Them that honoreth me, I will honor," was true in David's life. It can be true in your life and my life. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವನು ಎಂಬುದಾಗಿರುವ ಹೇಳುವಿಕೆಯು ದಾವಿದನ ಕಾಲದಲ್ಲಿಯೂ ಸಹ ಅದು ನಿಜವಾಗಿತ್ತು, ನಮ್ಮ ಒಂದು ಕಾಲದಲ್ಲಿಯೂ ಸಹ ಅದು ನೈಜವಾಗಿ ಉಂಟು. What other reason is there for this man to be exalted to that level? ಈ ಮನುಷ್ಯನನ್ನು ಇಂಥ ಒಂದು ಸ್ಥಾನಕ್ಕೆ ಆತನನ್ನು ಎತ್ತಿ ಹಿಡಿಯುವುದಕ್ಕೆ ಬೇರೆ ಇನ್ನೇನು ಕಾರಣಗಳು ಬೇಕು? His heart about his attitude towards sin. ಪಾಪದ ವಿರುದ್ಧ ಆತನಿಗಿದ್ದ ಒಂದು ಮನೋಭಾವ. His longing for the glory of God. ದೇವರ ಮಹಿಮೆಗೋಸ್ಕರ ಆತನಿಗಿದ್ದ ಒಂದು ಹಂಬಲ. His desire for the house of God. ದೇವರ ಆಲಯಕ್ಕೆ ಇರದ ಒಂದು ಅಭಿಲಾಷೆ. His desire to show God's kindness to others. ದೇವರ ದಯೆಯನ್ನು ಇತರರಿಗೆ ತೋರಿಸಬೇಕಾಗಿದ್ದ ಒಂದು ಹಂಬಲ. May God speak to our heart through this. I'm speaking for myself. If this benefited you, let us examine ourselves before God, and there may be a change in my attitude and your attitude. ನಾನು ಇದನ್ನು ತಿಳಿಸುವಾಗ ಇದು ನನ್ನ ಕುರಿತಾಗಿಯೂ ಸಹ ನಾನು ತಿಳಿಸುವವನಾಗಿದ್ದೇನೆ. ಇದು ನಿಮ್ಮೊಟ್ಟಿಗೆ ಮಾತನಾಡುವುದಾಗಿದ್ದರೆ ನೀವು ಸಹ ನಿಮ್ಮ ಜೀವನವನ್ನು ಪರೀಕ್ಷಿಸಿ ನೋಡುವವರು ನೀವಾಗಿರ್ರಿ. May God's name be glorified. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. I'm sorry for taking extra time, but I had to share what was in my heart. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡದಕ್ಕಾಗಿ ನನ್ನನ್ನು ಕ್ಷಮಿಸಿರಿ, ಆದ್ರೆ ನನ್ನ ಹೃದಯದಲ್ಲಿ ಇದ್ದ ಅಂಶವನ್ನು ನಾನು ತಿಳಿಸಬೇಕಾಗಿತ್ತು. Thank you. ವಂದನೆಗಳು.